ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡ್ತಾ ಇರೋದು ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವ್ರ ಬಗ್ಗೆ. ಹೌದಾ? ಹಾಗಾದ್ರೆ ಯಾರಿದ್ದಾರೆ ಜೊತೆಗೆ? ಒಂದು ಸಂದರ್ಶನ ಕೂಡ ಇದೆ ನೋಡಿ. ನಾವು ಯಾವಾಗಲೂ ಇವತ್ತಿನ ಡಿಜಿಟಲ್ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಡವರ ಮಾತನ್ನ ಕೇಳ್ತಾ ಇದ್ದೀವಿ. ನಿಜವಾಗ್ಲೂ ಕಂಡವ್ರ ಮಾತನ್ನ ಕೇಳಬೇಕು, ಆಗ್ಲೇ ಸತ್ಯ ಏನು ಅನ್ನೋದು ಗೊತ್ತಾಗಬೇಕು. ಶಂಕರ್ ನಾಗ್ ತುಂಬ ದೊಡ್ಡ ನಿರ್ದೇಶಕ, ನಿರ್ಮಾಪಕ ಹಾಗೂ ನಟ ಕೂಡ. ಮಾಲ್ಗುಡಿ ಡೇಸ್ ಅನ್ನುವಂತಹ ಒಂದು ದೊಡ್ಡ ಧಾರಾವಾಹಿ ಜಗತ್ತಿನಾದ್ಯಂತ ಹೆಸರು ಮಾಡಿತ್ತು. ಅದಷ್ಟೇ ಅಲ್ಲದೆ ಶಂಕರ್ ನಾಗ್ ನಮ್ಮೆಲ್ಲರ ಮನಸ್ಸಿನಲ್ಲಿದ್ದಾರೆ, ಹೃದಯದಲ್ಲಿದ್ದಾರೆ. ಅವರನ್ನ ಹತ್ತಿರದಿಂದ ಕಂಡವರು ಯಾರು? ಮಿಮಿಕ್ರಿ ದಯಾನಂದ್ ಅವ್ರ ಜೊತೆಗೆ 4-6 ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಸಾಕಷ್ಟು ನಿಕಟವರ್ತಿಗಳಾದವರು. ಅವರ ಒಂದು ಮಿಮಿಕ್ರಿಯನ್ನು ಕೂಡ ಮಾಡಿ ಶಂಕರ್ ನಾಗ್ ಅವರಿಂದಾನೇ ಯಶಸ್ವಿ ಅನ್ನಿಸ್ಕೊಂಡವರು. ಹಾಗಾದರೆ ಬನ್ನಿ ಈಗ ಶಂಕರ್ ನಾಗ್ ಅವರನ್ನ ಕಂಡಂತಹ ಮಿಮಿಕ್ರಿ ಅವ್ರ ಜೊತೆಗೆ ಮಾತಾಡೋಣ, ಇನ್ನೊಂದಿಷ್ಟು ವಿಷಯ ಕೇಳೋಣ, ಕೆದಕೋಣ. ನಮಸ್ಕಾರ ಮಿಮಿಕ್ರಿ ದಯಾನಂದ್ ಅವರಿಗೆ. ನಮಸ್ಕಾರ. FMCಯ ಈ ಒಂದು ನಾ ಕಂಡ ಶಂಕರ್ ನಾಗ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು ನಿಮ್ಮ ಬಗ್ಗೆ ಶಂಕರ್ ನಾಗ್ ಅವ್ರ ಜೊತೆ ಕೆಲಸ ಮಾಡಿದ್ರ ಬಗ್ಗೆ, ಅಭಿನಯಿಸಿದ್ರ ಬಗ್ಗೆ ಕೇಳಿದ್ದೀನಿ. ಆ ಬಗ್ಗೆ ನಿಮ್ಮ ಹತ್ರ ಸಾಕಷ್ಟು ಮಾತನಾಡೋದಿದೆ ಇವತ್ತು. ನೀವು ಶಂಕರ್ ನಾಗ್ನ ಕಂಡ ರೀತಿ ಹೇಗೆ, ಅದರಿಂದ ನೀವು ಏನೇನು ಕಲ್ತ್ರಿ, ನಮ್ಮ ಇವತ್ತಿನ ಚಿತ್ರರಂಗ ಏನೇನು ಕಲಿಬಹುದು ಅನ್ನೋ ಉದ್ದೇಶಕ್ಕೆ ಮೊಟ್ಟ ಮೊದಲನೇದಾಗಿ ನೀವು ಶಂಕರ್ ನಾಗ್ನವರ ಮೊಟ್ಟ ಮೊದಲನೇ ಬಾರಿಗೆ ನೀವು ನೋಡಿದ್ದಿ ಎಲ್ಲಿ? ಶಂಕರ್ನಾಗ್ ಆಫ್ಕೋರ್ಸ್ ಮೊಟ್ಟ ಮೊದಲು ನೋಡಿದ್ದೆಲ್ಲಿ ಅಂದರೆ ಸಿನಿಮಾದಲ್ಲಿ ಇರ್ತೀವಿ. ಆದರೆ ನಾನು ನಮ್ಮ ಬೆಂಗಳೂರಿನ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಡಬ್ಬಿಂಗು ಎಲ್ಲ ಮಾಡ್ತಾ ಇದ್ದೆ. ಅವಾಗ ಡಬ್ಬಿಂಗು ಮಾಡ್ತಾ ಇದ್ದೆ, ಶೂಟಿಂಗು ಮಾಡ್ತಾ ಇದ್ದೆ. ಆಮೇಲೆ ಏಕಕಾಲದಲ್ಲಿ ಹಲವು ಕೆಲಸ ಅಂದಂಗೆ ಏನೇನೋ ಮಾಡ್ತಾ ಇದ್ದೆ. ಮಿಮಿಕ್ರಿ ಮಾಡ್ತಾ ಇದ್ದೆ, ಶೋ ಮಾಡ್ತಾ ಇದ್ದೆ, ಆ ಕಡೆ ಶೂಟಿಂಗ್ ಮಾಡ್ತಾ ಇದ್ದೆ, ಆಮೇಲೆ ಮಾಡೆಲ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೆ. ಸೊ ಈ ಟೈಮ್ನಲ್ಲಿ ಒಂದೇನಾಯಿತು ಅಂದರೆ, ನನಗೆ ಯಾವ ಪಿಕ್ಚರ್ ಕೇಳಿ ಆ ಪಿಕ್ಚರ್ನಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಡೋರು. ಸೊ ಎಲ್ಲಿ ಮಟ್ಟಿಗೆ ಇನ್ಸ್ಪೆಕ್ಟ್ರು ಅಂದರೆ, ನಾನು ಸುಮಾರು ಒಂದು 15-20 ಪಿಕ್ಚರಲ್ಲಿ ಆ ಕಾಲಕ್ಕೆ ಇನ್ಸ್ಪೆಕ್ಟ್ರು. ಅಲ್ಲೇ ಪ್ರಮೋಷನ್ ಸಿಕ್ಕಿ DIG SP ಕಮಿಷನರ್ ಆಗ್ಬಿಟ್ಟೆ. ಹಂಗೆ ಇರುವಾಗ ಸಂತೋಷ್ ಕುಮಾರ್ ಗುಲ್ವಾಡಿ ಅಂತ ಖ್ಯಾತ ಬರಹಗಾರರು, ತರಂಗ ಸಂಪಾದಕ, ಅವರು ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರ್ಸೋದು. ಕೆ ನಾಗರಾಜ್ ಅಂತ ಯಾರು, ಅವ್ರು ನಾಗರಾಜ್ ಹತ್ರ ಬರ್ಸೋದು. ಆರ್ಟಿಕಲ್ ಏನು ಅಂದರೆ, ನಾನು ಆವಾಗ ಒಂದಷ್ಟು ಪಿಕ್ಚರ್ನಲ್ಲಿ ಮಾಡಿದ್ದೆ. ಆ ಪಿಕ್ಚರ್ನಲ್ಲಿ ನನ್ನ ಟ್ಯಾಲೆಂಟ್ ನೋಡಿದ್ರು, ಬೇರೆ ಬೇರೆ ಏನೇನೋ ನಾನು ಮಾಡ್ತಾ ಇದ್ದೆ, ಕಾಮಿಡಿ ಆಗಿರಲಿ ಅದೆಲ್ಲ ಮಾಡೋದು ನೋಡ್ಬಿಟ್ಟು, ಏನ್ರಿ ನೀವು ಇಷ್ಟೊಂದು ಫ್ಲೆಕ್ಸಿಬಲ್ ಆಗಿದ್ದೀರಾ, ನಿಮ್ಗೆ ಯಾವಾಗಲೂ ಇನ್ಸ್ಪೆಕ್ಟರ್ ರೋಲೇ ಕೊಡ್ತಾರೆ ಅಂತ ಮಾತಾಡ್ತಾ ಇದ್ರು ಅವಾಗ. ಅಂದರೆ ಸುರೇಶ್ ಅಬ್ಲಿಕ್ ಅವರು, ಗಿರೀಶ್ ಕಾರ್ನಾಡು ಎಲ್ಲ ಏನೋ ಅಂತ ಕಾಡಿನವಿ. ಅದನ್ನು ನೋಡಿದವರು ಸಂತೋಷ್ ಕುಮಾರ್ ಗುಲ್ವಾಡಿ ಅವತ್ತು ಅಲ್ಲ ಅವರು ಇದ್ರು. ಅವ್ರೇನು ಮಾಡಿದ್ರು, ಇಮ್ಮಿಡಿಯೇಟು ನನ್ನೇನು ಕೇಳಲೇ ಇಲ್ಲ ಪಾಪ. ಅವರು ನೋಡಿ ಎಷ್ಟು ಚೆನ್ನಾಗಿ ಬರೆದ್ರು ಅಂದರೆ, ತರಂಗದಲ್ಲಿ 1.5 ಪೇಜು ನನ್ನ ಬ್ರ್ಯಾಂಡ್ ಮಾಡಬೇಡಿ ಅಂತ ಆರ್ಟಿಕಲ್. ಇಂಟ್ರೆಸ್ಟಿಂಗ್. ನನ್ನ ಬ್ರ್ಯಾಂಡ್ ಮಾಡಬೇಡಿ, ನಾನು ಎಷ್ಟು ಫ್ಲೆಕ್ಸಿಬಲ್ ಆಗಿದ್ದೀನಿ ಅಂದರೆ, ಅದು ಹೋಗೋ ಅಲ್ಲಿ ಒಳಗಡೆ ಅಂದರೆ ನಾನೇ ಬರೆದಿದ್ದೀನಿ ಅನ್ನೋ ಥರದ್ದು ಇದೆ. ಬಟ್ ಒಳಗಡೆ ನನ್ನ ಬ್ರ್ಯಾಂಡ್ ಮಾಡಬೇಡಿ ಅಂತ ಟೈಟ್ಲ್ ಕೊಟ್ಟು ಅವರೇ ಬರೆದಾರೆ. ಇಂಥ ಒಂದು ಒಳ್ಳೆ ಕಲಾವಿದ, ಇವರು ಸೀರಿಯಸ್ ಕ್ಯಾರೆಕ್ಟರ್ ಮಾಡ್ತಾರೆ, ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾರೆ, ಆಮೇಲೆ ಭಾಳ ಫ್ಲೆಕ್ಸಿಬಲ್ ಆಗಿದ್ದಾರೆ, ಮಿಮಿಕ್ರಿ ಮಾಡ್ತಾರೆ, ಅದ್ಭುತವಾದ ಕಲಾವಿದ. ಆದರೆ ಎಲ್ಲರೂ ಇವ್ರಿಗೆ ಇನ್ಸ್ಪೆಕ್ಟ್ರು, ಲಾಯರು, ಡಾಕ್ಟ್ರು ಅಂತಾನೆ ಮಾಡ್ತಾರೆ. ಅದಕ್ಕೆ ಇವ್ರನ್ನ ಬ್ರ್ಯಾಂಡ್ ಮಾಡಬೇಡಿ ಅಂತ ಒಂದು ಆರ್ಟಿಕಲ್ ಆಗ. ನೀವು ಯೋಚನೆ ಮಾಡಿ, ಆ ಕಾಲದಲ್ಲಿ ತರಂಗದಲ್ಲಿ 1.5 ಪೇಜು ಒಬ್ಬ ಫಿಲ್ಮ್ ಆ್ಯಕ್ಟರ್ ಆಗಿ ಹೀರೋ ಏನು ಅಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ಬಗ್ಗೆ ಬಂದರೆ ನ್ಯಾಚುರಲಿ ಎಲ್ಲರೂ ಓದಕ್ಕೆ ಶುರು ಮಾಡ್ತಾರೆ. ನಂಗೆ ಒಂದು ಸ್ವಲ್ಪ ಡಿಮ್ಯಾಂಡ್ ಬರೋಕ್ಕೆ ಶುರು ಆಯಿತು. ಕರ್ನಾಟಕ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಪ್ರೋಗ್ರಾಮಿಗೆ ಕರೆದ್ರು. ಭಾಳ ಜನಕ್ಕೆ ನನ್ನ ನೇಮ್ ಪ್ಲೇಟ್ ಗೊತ್ತಾಯಿತು ಅಂತ ಹೇಳ್ಬೋದು. ನನಗೆ ಭಾಳ ಖುಷಿ ಆಯಿತು. ಆ 2-3 ದಿನದಲ್ಲೇ ನಾನು ಕಂಠೀರವ ಚಾಮುಂಡೇಶ್ವರಿ ಸ್ಟುಡಿಯೋ ಹೋಗಿದ್ದೆ. ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋದಾಗ ಅಲ್ಲಿ ಯಾವುದೋ ಒಂದು ತಂಬೂರಿ ಎಲ್ಲ ಇಟ್ಕೊಂಡಿರುವಂಥದ್ದು ಏನೋ ಒಂದು ಶೂಟಿಂಗ್ ನಡೀತಾ ಇತ್ತು. ಗಿರೀಶ್ ಕಾರ್ನಾಡ್ದು ಅಂತ ಕಾಣುತ್ತೆ. ಶಂಕರ್ ನಾಗ್ ಕೂತಿದ್ರು. ನಾನು ಮುಖತಃ ಭೇಟಿ ಆಗಿರಲಿಲ್ಲ ಯಾವತ್ತು. ಸರಿ, ಮೆತ್ತಿಗೆ ಹೆಂಗೆ ಈಸ್ ಅನ್ ಹೀರೋ, ನಾವೆಲ್ಲ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳೋ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನಾವು. ಆಮೇಲೆ ಮಿಮಿಕ್ರಿ ಶೋಸ್ ಅಂತ ಒಂದು ದಿವ್ಸಕ್ಕೆ 3-4 ಇರ್ತಿತ್ತು ನಂದು.
ಸರಿ ನನ್ನ ಮೆತ್ತಿಗೆ ಹಿಂದ್ಗಡೆ ಹೋಗಿ ಹಿಂಗೆ ನಿಂತ್ಕೊಂಡೆ. ಅವರು ಓದ್ತಾ ಇದ್ರು ಏನೋ ಬುಕ್ಕು. ನಾನು ಮೆತ್ತಿಗೆ ಬುಕ್ ನೋಡಿದ್ರೆ ಆಶ್ಚರ್ಯ ಏನಂದರೆ ಅವರು ತರಂಗ ಓದ್ತಾವ್ರೆ, ನನ್ನ ಆರ್ಟಿಕಲೇ ಓದ್ತಾವ್ರೆ. ಓಹೋ. ಆಗ ನಾನು ಹಿಂದೆ ನಿಂತು ಹೇಳ್ಬೋದು ಇದು ಗಾಡ್ ಬನ್ನಿ ಕೂತ್ಕೊಳ್ಳಿ ಅಂದರೆ, ಇಲ್ಲ ಸರ್ ಅಂತ ಹಂಗೆ ಕುರ್ಚಿ ಇಟ್ಕೊಂಡು ಮಾತಾಡೋದು, ಕೂತ್ಕೊಳ್ಳಿ. ಸರಿ ಕೂತ್ಕೊಂಡ ತಕ್ಷಣವೇ ನಿಮ್ಗೆ ಗೊತ್ತಾ ಒಬ್ನಿಗೆ ಇನ್ಮೇಲೆ ನೀವು ನನಗೆ ರೆಮ್ಯುನರೇಷನ್ ಕೊಡಬೇಕು, ಅಯ್ಯೋ ಕಾಪಿ ರೈಟ್ಸ್ ಕೊಡಬೇಕು. ಓಹೋ. ನಾನು ಯಾರು ದೊಡ್ಡವರು ತಮಾಷೆ ಮಾಡೋದು ಅಂತ ಕನ್ಫರ್ಮು. ಅದು ಏನು ಕಾಪಿ ರೈಟ್ ಸರ್ ನಿಮಗೆ? ಇಲ್ಲ, ನಮ್ಮದು ಡೈಲಾಗ್ ಹೇಳಿ ಕೈ ಆಡಿಸ್ತಿರಲ್ಲ ಆವಾಗಲೇ ಹೈಯೆಸ್ಟ್ ಕ್ಲಾಪ್ ಸಿಗೋದು ನಿಮಗೆ, ಅದರಿಂದ ನನಗೆ ಇನ್ಮೇಲೆ. ನಾನಂದ್ರೆ ಸರ್ ಏನು ಸರ್ ನೀವು ನೋಡ್ದಂಗೆ ಮಾತಾಡ್ತಾರೆ. ನೋಡಿದೆ ರೀ, ನಾನು ನೋಡಿದೆ ಸರ್, ನಿಜವಾಗ್ಲೂ ನೋಡಿದ್ರೆ ನಾನು ಅವ್ರು ನಮ್ಮ ಶೋ ಎಲ್ಲ ನೋಡ್ತಾರೆ. ನೋಡಿದ್ರೆ ಈ ಎಕ್ಸ್ಪ್ಲೈನ್ಡ್ ಮೈಸೂರು ರೋಡಲ್ಲಿ ಅವ್ರು ಹೋಗ್ತಾ ಇರುವಾಗ ನಂದು ಶೋ ನಡೀತಾ ಇದೆ. ಅವಾಗ ರೋಡ್ ಬ್ಲಾಕ್ ಮಾಡ್ತಾನೆ ಶೋ ಮಾಡೋದು. ಆ ಶೋನಲ್ಲಿ ನಿಂತ್ಕೊಂಡು ಅವ್ರು ಹೆಚ್ಚು ಕಮ್ಮಿ ಒಂದು 35 ಮಿನಿಟ್ಸ್ ನಾನು ಶೋ ನೋಡಿದ್ದಾರೆ. ಪ್ರತಿ ಒಂದು ನಾನು ಹೇಳೋ ಜೋಕ್ ಆಗಿರಲಿ, ಆಮೇಲೆ ಆರ್ಡರ್ ಆಫ್ ಆ್ಯಕ್ಟರ್ಸು ಎಲ್ಲ ಎಕ್ಸ್ಪ್ಲೇನ್ ಮಾಡೋದು. ನಾನು ಶಾಕ್ ಆಗಿಬಿಟ್ಟೆ. ಏನು ಸರ್ ಇದು ನಿಜವಾಗ್ಲೂ ನೋಡಿಲ್ಲ. ನಾನು ಕಾರ್ ನಿಲ್ಲಿಸ್ಬಿಟ್ಟು ಗ್ಲಾಸ್ ಹಾಕಿರ್ತಾರೆ, ಬ್ಲ್ಯಾಕ್ ಗ್ಲಾಸ್, ಅವಾಗ ಎಲ್ಲರೂ ಬ್ಲ್ಯಾಕ್ ಗ್ಲಾಸ್ ಹಾಕಿ ಬ್ಲ್ಯಾಕ್ ಫುಲ್ಲು ನೋಡಿದಾರಂತೆ. ಆಮೇಲೆ ಹೇಳಿದ್ರು ನೋಡಿ ಗಂಟುಗಟ್ಟಲೆ ಹಾಗೆ ಮಾತಾಡ್ತಿರಲ್ಲ, ಇದನ್ನು ಸ್ಟ್ಯಾಂಡಪ್ ಕಾಮಿಡಿ ಅಲ್ಲ ಅಂತ. ನನಗೇನು ತಲೆಯಲ್ಲೇ ಹೋಗಲಿಲ್ಲ ಅದು ಅಂತಾರೆ. ಆದರೆ ನೀವು ಬರೀ ಮಿಮಿಕ್ರಿ ಮಾಡೋದು ಮಾತ್ರ ಅಲ್ಲ, ಜೊತೆಯಲ್ಲಿ ಯು ಬಿಹೇವ್ ಲೈಕ್ ದ್ಯಾಟ್, ಅದು ತುಂಬ ಚೆನ್ನಾಗಿದೆ. ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡ್ತಿರಲ್ಲ, ಅದು ತುಂಬ ಚೆನ್ನಾಗಿದೆ. ನಾನೀಗ ನೋಡ್ತಾನೇ ಇದ್ದೆ, ನನಗೆ ತಲೆಯೊಳಗೆ ಅವ್ರು ಏನು ಹೇಳ್ತಾವ್ರೆ ಅದಕ್ಕಿಂತ ಜಾಸ್ತಿಗೆ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಯಾಕೆಂದರೆ ಮಿಮಿಕ್ರಿ ಆರ್ಟಿಸ್ಟ್ಗಳು ನಮ್ಮ ಪ್ರಾಬ್ಲಮ್ ಏನಂದರೆ, ಈಗ ಶಂಕರ್ನಾಗ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರಿಗೊಂದು ನಾನು ಸಾಂಗ್ಲೇ ಅವನ ಅಂತ ಏನೋ ಅಂದ್ಕೊಳ್ಳಿ, ನಾವು ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ಬಿಡ್ತೀವಿ. ಅದಕ್ಕೆ ಹುಷಾರಾಗಿರಬೇಕು. ಸರ್ ವೆರಿ ಸರ್ ನಮಸ್ಕಾರ ಸರ್ ಅಂತೇನೋ ಹೇಳೋ ಕ್ಯಾರೆಕ್ಟರ್ ಇರ್ತದೆ. ನಮಗೆ ಗೊತ್ತಿಲ್ಲದೆ ಮಿಮಿಕ್ರಿ ಆರ್ಟಿಸ್ಟ್ ಅವ್ರು ಹಿಂಗೆ ಬಂದ ತಕ್ಷಣವೇ ನಾವು ಹಿಂಗೆ ಆಗ್ಬಿಡ್ತೀವಿ. ಸೊ ಅದೊಂದು ಪ್ರಾಬ್ಲಮ್ ಇರ್ತಿತ್ತು ಅವಾಗ. ಆಮೇಲೆ ನಾನು ಇಲ್ಲ ಸರ್ ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಯಿತು, ಇಲ್ಲ ನೀವು ನಿಜವಾಗ್ಲೂ ಪ್ರಯತ್ನ ಪಡಬೇಕು. ಯಾಕಂದರೆ ಯು ಆರ್ ನಾಟ್ ನೋನ್ ಟು ಪೀಪಲ್. ಒಂದು ಅನ್ನೋನ್ ಪರ್ಸನಾಗಿ ಉಳ್ಕೊಂಡ್ಬಿಟ್ಟಿದ್ರ, ಎಲ್ಲರಿಗೂ ಗೊತ್ತಾಗಬೇಕಾದ್ರೆ ಯು ಶುಡ್ ಡೂ ಲೈಕ್ ದಿಸ್. ನೋಡಿ ಈ ಥರ ಆರ್ಟಿಕಲ್ ಗುಲಾಡಿ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ನಾನು ಅದನ್ನೇ ಓದ್ತಾ ಇದ್ದೆ ಅಂತೇಳಿ ಮಾತಾಡೋದು. ಅಲ್ಲಿಗೆ ಒಂದೇನೋ ಹೊಗಳಿದ್ರು, ಒಂದಷ್ಟು ಮಾತಾಡಿದ್ರು, ಆಮೇಲೆ ಟೀ ಏನೋ ತರಿಸಿದ್ರು, ಸೆಟ್ಟಲ್ಲಿ ಕುಡಿದ್ವಿ, ಮುಗಿದಾಯ್ತು. ನಾನು ಆ ಕಡೆ ಡಬ್ಬಿಂಗ್ ಹೋಗ್ಬಿಟ್ಟೆ. ಸೊ ಇಟ್ ಡಸಂಟ್ ಎಂಡ್ ದೇರ್. ಅಲ್ಲದು ಎಂಡ್ ಆಗಲಿಲ್ಲ. ನೆಕ್ಸ್ಟು ನೋಡಿದ್ರೆ ನಾನು ಭಾರ್ಗವ್ ಅವ್ರ ಸಿನಿಮಾ ಮಾಡ್ತಿದ್ರು. ಅವ್ರ ಸಿನಿಮಾದಲ್ಲಿ ನಾನು ಪರ್ಮನೆಂಟ್. ಅವಾಗ ಭಾರ್ಗವ್ ಸರ್ ಹೆಂಗೆ ಅಂದರೆ ನನಗೆ ಹೆಚ್ಚು ಕಮ್ಮಿ ಬೆದರು ಬೊಂಬೆಯಿಂದನೇ ಅವ್ರ ಪಿಕ್ಚರಿಂದನೇ, ಶಂಕರ್ನಾಗ್ ಅವ್ರ ಪಿಕ್ಚರಿಂದನೇ ಫಸ್ಟ್ ಎಂಟ್ರಿ ನಂದು ಸೆಟ್ಟಿಗೆ. ಅಲ್ಲಿಂದ ಅವ್ರು ಕಂಟಿನ್ಯೂಸ್ ಆಗಿ ನನಗೆ ಚಾನ್ಸ್ ಕೊಡೋಕ್ಕೆ ಶುರು ಮಾಡೋದು. ತಪ್ಪು ಎಲ್ಲಿದೆ ಅಂದರೆ ಭಾರ್ಗವ್ ನನಗೆ ಈ ಪಿಕ್ಚರ್ ಭಾರ್ಗವ್ ಮಾಡಿ ಆ ಟೈಮ್ನಲ್ಲಿ ನಾನು ಅದರಲ್ಲಿ ಇಲ್ಲ ಅಂದರೆ ನಾನೇನೋ ತಪ್ಪು ಮಾಡಿ ಎಲ್ಲೋ ಹೋಗ್ಬಿಟ್ಟಿದ್ದೀನಿ ಊರಿಗೆ ಅಂತ ಅಷ್ಟೇ ಹೊರತು ನನಗೊಂದು ಕ್ಯಾರೆಕ್ಟರ್ ಅಲ್ಲಿ ಪ್ರೀತಿ ವಾತ್ಸಲ್ಯ ಆಗಿರಲಿ ಎಲ್ಲ ಪಿಕ್ಚರ್ಲು ಒಂದೊಂದು ಕ್ಯಾರೆಕ್ಟರ್ ಅವ್ರು ಕೊಡೋರು ನನಗೆ. ವಜ್ರಮುಷ್ಟಿನಲ್ಲೂ ಕೂಡ ವಜ್ರಮುಷ್ಟಿಯಲ್ಲೂ ಕೂಡ ಇದ್ವಿ. ಆ ಥರ ಶಂಕರ್ನಾಗ್ ನನಗೆ ಅದು ಫಸ್ಟ್ ಇಂಪ್ರೆಷನ್ನಲ್ಲಿ ಒಂದು 5 ನಿಮಿಷ ಅವ್ರು ಶಂಕರ್ನಾಗ್ ಅನ್ನಿಸ್ತು ನನಗೆ. ಆಮೇಲೆ ಈಸ್ ಅ ಫ್ರೆಂಡ್ ಅನ್ನಿಸ್ಬಿಡ್ತು. ಅಂದರೆ ಒಂದು ಏನೋ ಭಾಳ ಸತ್ಯ ಎಲ್ಲ ಹೇಳೋಕ್ಕಾಗುವಂಥ ಒಂದು ಮನಸ್ಸು. ನಮ್ಮ ಪ್ರಾಬ್ಲಮ್ ಎಲ್ಲ ಹೇಳ್ಬೋದು ಇವ್ರ ಹತ್ರ, ನಮ್ಗೆ ಇನ್ಸಲ್ಟ್ ಆಗಲ್ಲ ಏನು ಹೇಳಿದ್ರು ಅನ್ನೋ ಒಂದು ಫೀಲು. ಅದೇ ಆ ಕಂಫರ್ಟಬಿಲಿಟಿ ಅಂತಾರಲ್ಲ, ಅವ್ರ ಜೊತೆ ಬಹಳ ಸಹಜವಾಗಿ ಬಿಹೇವ್ ಮಾಡ್ಬೋದು, ಆತ್ಮೀಯವಾಗಿ ಬಿಹೇವ್ ಮಾಡೋದು. ಆಮೇಲೆ ಆ ನೈಜತೆ, ಏನು ಮಾತಾಡಿದ್ರು ಆರಾಮಾಗಿ ಹೌದು ಅದಕ್ಕೆ ನಿಮ್ಮ ಕೆಲಸ ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ, ಈ ಹೌದಾ ಏನು ಮಾಡೋದು ಅನ್ನೋದು ಇಲ್ಲವೇ ಇಲ್ಲ ಅವರಲ್ಲಿ. ನಾನು ಆಮೇಲೆ ಅವ್ರನ್ನ ನೋಡಿದ ನೆಕ್ಸ್ಟು ಕಲಾಕ್ಷೇತ್ರದಲ್ಲಿ ನಾನು ಅಲ್ಲಿ ಕಾರಾಂತರ ಕ್ಯಾಂಟೀನ್ ಅಂತಿತ್ತು, ಅಲ್ಲೂ ಇದೆ ಬಟ್ ಆ ಕಡೆಗೆ ಶಿಫ್ಟ್ ಆಗಿ ಆ ಕ್ಯಾಂಟೀನ್ ಹತ್ರ ನಿಂತಿರ್ಬೇಕಾದ್ರೆ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ನಾಟಕ ನಾನು ನಿಂತಿದ್ದೀನಿ. ನನಗೆ ಅಫ್ಕೋರ್ಸ್ ಆ ಗ್ಯಾಂಗ್ಗಳೆಲ್ಲ ಭಾಳ ಕ್ಲೋಸ್. ನಾನು ಕಲಾಕ್ಷೇತ್ರದ ಎಲ್ಲರೂ ಅನ್ಕೋತಾರೆ ಮಿಮಿಕ್ರಿ ದಯಾನಂದ್ ಅಂದರೆ ಎಲ್ಲಿಂದ ನಾವು ಮಿಮಿಕ್ರಿ ಮಾಡಿಬಿಟ್ಟು ಟಪಕ್ಕದ್ದು ಬಿದ್ದೋಗ್ಬಿಟ್ಟ ಅಂತ. ಇಲ್ಲ, ನಾನು ಸಿಕ್ಕಾಪಟ್ಟೆ ಸೈಕಲ್ ಹೊಡೆದು ಥಿಯೇಟರ್ಸ್ಗೆ ಹೋಗಿ ಥಿಯೇಟರ್ ಬಾಗಿಲಲ್ಲಿ ಕೂತ್ಕೊಂಡು ಕಲಾಕ್ಷೇತ್ರದ ಬಾಗಿಲು ಹುಡುಕಿ ಅಲ್ಲಿರೋ ಕಲಾಕ್ಷೇತ್ರದ ಜನಗಳ ಜೊತೆ ಎಲ್ಲ ಬೆರೆತು ಆಮೇಲೆ ನಾಟಕಗಳನ್ನು ಮಾಡಿ, ಆಮೇಲೆ ನಾಟಕಗಳನ್ನು ಮಾಡ್ಬೇಕಾದ್ರೆ ನನಗೊಂದು ತೊಂದರೆ ಇತ್ತು. ನಾಟಕಗಳಿಗೇನು ತೊಂದರೆ ಇಲ್ಲ, ನನಗೆ ತೊಂದರೆ ಇತ್ತು. ಏನು ತೊಂದರೆ ಇತ್ತು ಅಂದರೆ ನಮ್ಮ ಆಫೀಸ್ 7:30ವರೆಗೂ, ಆಲ್ ರಿಹರ್ಸಲ್ಸ್ 5 ಗಂಟೆಗೆ ಶುರು ಮಾಡ್ಬಿಡ್ತಾರೆ.
ಸೊ ನಾನು ಅಲ್ಲಿ ದೊಡ್ಡ ಕ್ಯಾರೆಕ್ಟರ್ ಯಾವುದೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಎಲ್ಲೋ ಮಧ್ಯದಲ್ಲಿ ಬರೋ ಕ್ಯಾರೆಕ್ಟರ್ ನನಗೆ ಕೊಡೋಂಗಾಯ್ತು. ಬಟ್ ಅವತ್ತು ನಾನು ನೋಡಿದ್ದು ಶಂಕರ್ನಾಗ್ದೇನು ಅಂದರೆ 6 ಗಂಟೆ ನಾಟಕ, 10 ನಿಮಿಷ ಇದೆ, ಇನ್ನು ಶಂಕರ್ನಾಗ್ ಬಂದೇ ಇಲ್ಲ. ಅಂದರೆ 7 ಗಂಟೆ ಕಮ್ಮಿ ನಾಟಕ ಶುರುವಾಗಿ ಚಾನ್ಸೇ ಇಲ್ಲ. ಹೌದು. ಯಾಕೆ ಅಂದರೆ 1 hour ಬೇಕಲ್ಲ ಅವ್ರು ಬಂದು ರೆಡಿ ಆಗೋಕ್ಕೆ ಮಾಡೋಕ್ಕೆ. ಇನ್ನೂ ಬಂದೇ ಇಲ್ಲ. ಶೂಟಿಂಗಿಂದ ಅಂತ ಬಂತು, ಕಾರ್ ನಿಂತ್ಕೋತು. ಹಾರ್ಡ್ಲಿ 8 minutes ಇದೆ ರೀ. ಹೌದಾ? 8 minutes ಅಲ್ಲಿಂದಾನೆ ಯಾರು ಏನೇನೋ ಹೇಳ್ತಾ ಇದ್ರು, ಹಲೋ ಸರ್, ನಮಸ್ಕಾರ ಸರ್, ಅದು ಇದು. ಅಂದರೆ ಇದು ಪಾಪ್ಯುಲರ್ ಫಿಲ್ಮ್ ಆ್ಯಕ್ಟರ್ ಅಲ್ವಾ, ಆ ಟೈಮಲ್ಲಿ ಅವ್ರು ನಾಟಕ ಮಾಡ್ತಾ ಇದ್ರು. ಪಾಪ್ಯುಲರ್ ಫಿಲ್ಮ್ ಆ್ಯಕ್ಟರ್ ಬರ್ತಾ ಇದ್ದಂಗೆ ಹೌದಾ 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 ಅಂತ ಶರ್ಟ್ ಬಿಚ್ಚಿದ್ರು. ಎಲ್ಲಿ ನೀವು ಕಾರಂತರ ಕ್ಯಾಂಟೀನ್ ಪಾಸ್ ಆಯ್ತಾ ಇದ್ದಂಗೆ ಅವ್ರ ಶರ್ಟ್ ಬಿಚ್ಚಾಗೋಯ್ತು. ಪುಣ್ಯಕ್ಕೆ ಪ್ಯಾಂಟು ಗ್ರೀನ್ ರೂಮ್ ಹತ್ರ ಬಿಚ್ಚಿದ್ರು. ಬಿಚ್ಚಿಬಿಟ್ಟು ಟಪ್ ಅಂತ ಬೇರೆ ಏನೋ ಒಂದು ಹಾಕೊಂಡ್ರು, ಚಡ್ಡಿ ಥರ ಏನೋ ಒಂದು ಹಾಕೊಂಡ್ರು. ಆಮೇಲೆ ಈ ಕಡೆ ಬಂದರು, ಕೂರ್ಲಿಂಗ್ ಹಿಂಗೆ ಅಂದರು. ಸೀದಾ ಈ ವಾಕ್ಡ್ ಇನ್ ಟು ದ ಸ್ಟೇಜ್. ಸೈಡ್ ವಿಂಗನ್ನ ಕ್ಯಾಂಟೀನ್ಗೆ ಹೋಗೋದು, ಕುಡಿಯೋದು, ಕಾಫಿ ಕುಡಿಯೋದು, ಡೈಲಾಗ್ ಕೇಳೋದು ಯಾರಿದ್ದಾರೆ ಇಲ್ಲ. ಆದರೆ ಅಂತ ಹಿಂಗೆ ಬಂದರು. ನಾನಂದೆ 7 minutes ಬಂದು ಆಲ್ರೆಡಿ ಈಸ್ ಸ್ಟಾರ್ಟೆಡ್ ದ ಡ್ರಾಮಾ. ಓ ಗಾಡ್. ಇದು ಬಹುಶಃ ನನಗೆ ಅನಿಸುತ್ತೆ ಇದು ಆರ್ಡಿನರಿ ಪರ್ಸನ್ಗೆ ಆಗಲ್ಲ. ಅಲ್ಲೇನೆ ಈಸ್ ಎ ಕ್ರಿಯೇಟರ್, ಒಂದು ಇತಿಹಾಸ ಪುರುಷ ಅಂತ ಗೊತ್ತಾಗ್ಬಿಡ್ತಲ್ಲ. ನಾನು ಹೆಂಗ್ ಸಾಧ್ಯ ಈ ಗೆಟಿಂಗ್ ಇನ್ ಟು ಎ ಡಿಫರೆಂಟ್ ಕ್ಯಾರೆಕ್ಟರ್. ನೋಡಿ ಸ್ವಾಮಿ, ನಾವಿರೋದು ಹೀಗೆ ಕ್ಯಾರೆಕ್ಟರ್ಗೆ ಎಂಟರ್ ಆಗ್ಬೇಕಾದ್ರೆ ಎಲ್ಲರೂ ಇದ್ದಾರೆ ಅಲ್ಲಿ. ರಮೇಶ್ ಭಟ್ ಎಲ್ಲರೂ ಇದ್ದಾರೆ. ಹೋದ್ರು, ಯಾವುದೋ ಒಂದು ಟ್ರಾಲಿ ಥರ ಬರ್ತದೆ, ಇಷ್ಟೋ ಬಾಕ್ಸ್ ಅದು ಜರ್ರ ಅಂತ ಹಿಡ್ಕೊಂಡ್ರು, ಕೂತ್ಕೊಂಡ್ರು, ಟಕ್ ಅಂತ ಹೋದ್ರು, ಅಲ್ಲೋದ್ರು ಇಲ್ಲೋದ್ರು ಟಕ ಟಕಂಡೆ. ನಾನು ಆ ನಾಟಕ ಬೇರೆ ಮೊದಲೇ ನೋಡಿರಲಿಲ್ಲ. ಸೊ ನನಗೇನು ಅನ್ನಿಸ್ತು ಅಂದ್ರೆ, ಏನು ರಿಹರ್ಸಲ್ ನಡೀತಾ ಇದೆ ಅಂತ. ಆಮೇಲೆ ಜನಗಳು ಕ್ಲಾಪ್ಸ್ ಹೊಡೆಯೋಕ್ಕೆ ಶುರು ಮಾಡಿದಾಗ ಗೊತ್ತು. ಯಾಕಂದ್ರೆ ನಾನು ಸೈಡ್ ವಿಂಗಲ್ಲಿ ಇದ್ದೀನಿ. ಜನಗಳು ಕ್ಲಾಪ್ಸ್ ಹೊಡೆಯೋಕ್ಕೆ ಶುರು ಆಗುತ್ತೆ ಅಂದ್ರೆ ನಾಟಕ ಶುರುವಾಗೋಗ್ಬಿಟ್ಟಿದೆ. ಅಂತ ಅದ್ಭುತವಾದ ವ್ಯಕ್ತಿ ಶಂಕರ್. ನಾವು ವ್ಯಕ್ತಿತ್ವನೇ ಬೇರೆ ರೀ ನಿಜವಾಗ್ಲೂ. ಬಟ್ ಒಂದು ಬೇಜಾರಿದೆ ಕಾಕವ್ರು, ಹೇಳ್ತೀನಿ. ಏನು ಅಂದರೆ, ಅನೇಕ ಜನ ಶಂಕರ್ನಾಗನ್ನ ಪ್ರೀತಿಸ್ತಾರೆ, ಭಾಳ ಸಂತೋಷವಾದ ವಿಷಯ. ಒಂದು ಬೇಜಾರಂದರೆ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅವ್ರನ್ನ ಯಾಕೆ ಪ್ರೀತಿಸ್ತಾವ್ರೆ, ಯಾಕೆ ಗೌರವಿಸ್ತಾವ್ರೆ, ಯಾಕೆ ಅವ್ರು ಫೋಟೋ ಹಾಕ್ಕೊಂಡಿದ್ದಾರೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತು ಎಲ್ಲರೂ ಇಟ್ಕೊಂಡಾರೆ, ನಾನು ಇಟ್ಕೊಂಡಿದ್ದೀನಿ ಅನ್ನೋರು ಭಾಳ ಜನ ಇದ್ದಾರೆ. ಇಲ್ಲ, ಭಾಳ ಮೀನಿಂಗ್ಫುಲ್ಲಾಗಿ ಸುಮ್ಮನೆ ಜನ ಯಾರನ್ನೂ ಒಪ್ಕೊಳ್ಳೋ ಚಾನ್ಸೇ ಇಲ್ಲ. ಇವತ್ತು ಅವರು ತೀರ್ಕೊಂಡು ನನ್ನ ಪ್ರಕಾರ ಒಂದು 27-28 ವರ್ಷ ಆಗೋಗಿದೆ ದಾವಣಗೆರೆ. ಆದರೂ ಕೂಡ ಇನ್ನೂ ಹಿ ಈಸ್ ಇನ್ ದ ಹಾರ್ಟ್ಸ್. ನಾನು ಇವತ್ತೂ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಬೇಕಾದ್ರೆ, ಇಂದಿಗೂ ಕನ್ನಡಿಗರ ಹೃದಯದಲ್ಲೂ ಆಟೋ ರಿಕ್ಷಾ ಮೇಲೂ ಬದುಕಿರುವಂಥ ಶಂಕರ್ ನಾಗ್ ಅಂತಾನೆ. ವಾವ್. ಇವತ್ತಿಗೂ ನಾನು ನಿನ್ನೆ ರಾತ್ರಿ ಶೋನಲ್ಲೂ ಕೂಡ ಅದೇ ಹೇಳಿದ್ದು. ಇಂದಿಗೂ ಕನ್ನಡಿಗರ ಹೃದಯದಲ್ಲೂ ಆಟೋ ರಿಕ್ಷಾ ಮೇಲೂ ಇಂದೂ ಬದುಕಿದ್ದಾರೆ. ಈಸ್ ನೋ, ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅವರು ಇಲ್ಲ ಅನ್ನೋದ್ರದ್ದು ವಿಷಯ ಆಮೇಲೆ ಹೇಳ್ತೀನಿ ನಾನು ಏನಾಯಿತು ಅಂತ. ಆಮೇಲೆ ಈಗ ನೀವು ಹೇಳಿದ್ರಿ, ಈಗ ಭಾರ್ಗವ್ ಅವ್ರ ಸಿನಿಮಾಗಳಲ್ಲಿ ನೀವು ಸಾಕಷ್ಟು ಅಭಿನಯಿಸಿದ್ದೀರಿ ಅನ್ನೋ ಉದ್ದೇಶಕ್ಕೆ. ಅದ್ರ ಜೊತೆಗೆ ಶಂಕರ್ ನಾಗ್ ಅವ್ರ ಜೊತೆಗೆ ಭಾರ್ಗವ್ ಅವರ ಡೈರೆಕ್ಷನ್ ಇರುವಂಥದ್ದು ವಜ್ರಮುಷ್ಟಿ ಮತ್ತೆ ಇನ್ನೊಂದು ಬೆದರು ಬೊಂಬೆ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಿದ್ರಿ ಶಂಕರ್ ನಾಗ್ ಅವ್ರ ಜೊತೆಗೆ. ಆಗ ಶಂಕರ್ ನಾಗ್ ಅವರು ಅವರಿಂದ ನೀವು ಆ ಒಂದು ಸೆಟ್ ಅಲ್ಲಿ ಕಲ್ತಿದ್ದು ಏನು, ಯಾವ ರೀತಿಯಾಗಿತ್ತು, ಅದ್ರ ಬಗ್ಗೆ ಹೇಳ್ತೀರಾ? ಆಕ್ಚುಲಿ ಕಂಠೀರವ ಸ್ಟುಡಿಯೋಸ್ನಲ್ಲಿ ನಾನು ಕರೆಸಿದ್ರು, ಒಂದು ಪಿಕ್ಚರಲ್ಲಿ ಮಾಡಬೇಕು, ಬನ್ನಿ ಮಾತಾಡೋಣ ಅಂತ. ಚಿಕ್ಕ ಕ್ಯಾರೆಕ್ಟರ್ಗೆ, ಬೇರೆ ಯಾವುದೋ ಒಂದು ಕ್ಯಾರೆಕ್ಟರ್ಗೆ. ಆಗ ನಾನು ಎಂಟ್ರಾದರೆ ಒಂದು ಪರ್ಸ್ ಬೇಕಾಗಿದೆ ಶಾರ್ಟ್ಗೆ. ಆ ಪರ್ಸ್ ಒಂದು ಪರ್ಸ್ ಕೊಡಿ ಅಂತ ಯಾವುದೋ ಒಂದು ಪರ್ಸ್ ಕೊಟ್ಟರು ಭಾಳ ಚೆನ್ನಾಗಿಲ್ಲ, ಅದು ಅಂಟ್ಕೊಂಡ್ಬಿಡುತ್ತೆ ಹಿಂಗೆ ತೆಗಿದಾಗ ಯಾರ್ದೋ ಪರ್ಸು. ಆಮೇಲೆ ಇಲ್ಲ, ಯಾವುದೋ ಬೇರೆ ಕೊಡಿ ಅಂತ. ನಾನು ಅವಾಗ ಕಾವೇರಿ ಎಂಪೋರಿಯಮಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನ್ನ ಹತ್ರ ಎಲ್ಲ ಸ್ವಲ್ಪ ಸಫಿಸ್ಟಿಕೇಟೆಡ್ ಐಟಮ್ಸ್ ಇತ್ತು ಆ್ಯಸ್ ಎ ಗೌರ್ಮೆಂಟ್ ಆಫೀಸರ್. ನಾನು ಇಮಿಡಿಯೇಟು ಲೆದರ್ ಪರ್ಸ್ ತೆಗೆದುಕೊಟ್ಟೆ. ಚೆನ್ನಾಗಿದೆ ರೀ ಅಂತ ಈಸ್ಕೊಟ್ರು ಆ ಸೆಟ್ಟಲ್ಲಿ. ಇವತ್ತು ಆ ಬೆದರ್ಬೊಂಬೆ ಪಿಕ್ಚರಲ್ಲಿ ಶಂಕರ್ನಾಗ್ ಆ ಪರ್ಸಿಂದ ದುಡ್ಡು ತೆಗೆದು ಕೊಡೋದಿದೆ. ನನಗದು ಖುಷಿ, ದನ್ ಪರ್ಸು ಅಂತ. ಸರಿ, ಅದು ಮಾಡ್ದಾದ್ಮೇಲೆ ನಾನೇನು ನೋಡಲೂ ಇಲ್ಲ. ಅವ್ರು ಆ ಕಡೆ ಹೋಗ್ಬಿಟ್ರು, ನಾನು ಈ ಕಡೆ ಸೈಡಲ್ಲಿ. ಆಮೇಲೆ ನೆಕ್ಸ್ಟು ಸೀನ್ ಏನು ಅಂದರೆ, ಜೈಮಾಲ್ ಅವರು ಆ ಪಿಕ್ಚರ್ದು ಹೀರೋಯಿನ್. ಆಮೇಲೆ ನಮ್ಮ ರಥಸಪ್ತಮಿ ಅರವಿಂದ್ ಇದ್ದಾರಲ್ಲ, ಅವ್ರನ್ನ ಪಾಲಳ್ಳಿ ಅಂತ ಕರೆಯೋರು, ನಮ್ಮ ಭಾರ್ಗವ್ ಅವರು. ನಮ್ಮಿಬ್ಬರಿಗೂ ಒಂದು ಸೀನ್ ಹಾಕಿದ್ರು. ಸೀನ್ ಹಾಕ್ಬಿಟ್ಟು, ನೋಡ್ರಿ ಅವ್ರು ಮಾಡ್ತಾರ ನೋಡ್ರಿ ಅಂದರು. ಆಗ ಭಾರ್ಗವ್ ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಗೊತ್ತಾ? ಪಣಿ ರಾಮಚಂದ್ರ. ಪಣಿ ರಾಮಚಂದ್ರಪ್ಪ ಅಸಿಸ್ಟೆಂಟ್ ಡೈರೆಕ್ಟರ್. ಅವ್ರು ಬಂದ್ಬಿಟ್ಟು ನನ್ನ ಚೆಕ್ ಮಾಡಿದ್ರು, ಎಲ್ಲರಿ ಮಾತಾಡ್ರಿ ಡೈಲಾಗು ಅಂತ. ಮಾತಾಡಿದ ತಕ್ಷಣ, ಸರ್ ಇವ್ರು ಓಕೆ.
ಅವ್ರೇ ಹೆಚ್ಚು ಕಮ್ಮಿ ಮಾಡಿದ್ರೆ ನಿಮ್ಮನ್ನ ಹಿಡ್ಕೊತೀನಿ ಅಂದ್ರು ಭಾರ್ಗವ್. ಓಹೋ. ಮಣಿ ರಾಮಚಂದ್ರಪ್ಪ ನೋಡೋ ಒಂದು ಎಲ್ಲ ಡೈಲಾಗ್ ಹೇಳಿದ ತಕ್ಷಣ ನಾನು ಓಕೆ ಮಾಡ್ಬಿಟ್ರು. ಹಂಗೆ ಆ ಪಿಕ್ಚರ್ನಲ್ಲಿ ಡೈಲಾಗ್ ಇದೆ, ಇವರು ಜೈಮಾಲ ಡ್ಯಾನ್ಸ್ ಮಾಡಿಬಿಟ್ಟು ಗ್ರೀನ್ ರೂಮಿಗೆ ಬರ್ತಾರೆ. ಆಗ ನಾನು ನಮ್ಮ ರಥಸಪ್ತಮಿ ಅರವಿಂದ್ ಅವರು ಇಬ್ಬರು ರೇಪ್ ಮಾಡೋಕ್ಕೆ ಹೋಗೋದು, ಅಲ್ಲಿಂದ ಒಂದು ಗಾಜು ಹೊಡೆದು ಹಾಕೋದು, ಅಲ್ಲಿ ಶಂಕರ್ನಾಗ್ ಬಂದು ನಮ್ಮನ್ನು ಫೈಟ್ ಮಾಡೋದು. ಇದು ಶಾರ್ಟ್ ಸೀನ್, ಅದೊಂದು ಸೀನು ಆ ಪಿಕ್ಚರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು. ಅದು ಆ ನನ್ನ ಜೀವನದ ಮೊದಲು ಮಾಡಿರೋ ಚಿತ್ರಗಳಲ್ಲಿ ಆ ಚಿತ್ರ ಕೂಡ, ಸಮಯದ ಬೊಂಬೆ ಆದಮೇಲೆ ಅಂತ. ಸೊ ಹಂಗೆ ಆ ಕಂಠೀರವ ಸ್ಟುಡಿಯೋಸ್ನಲ್ಲಿ ನನಗೆ ಇನ್ನೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ ಭಾರ್ಗವ್ ಅವ್ರ ಪಿಕ್ಚರ್ದು. ಅಂದರೆ ಏನೋ ಯಾರ್ದೋ, ಅದು ಹೆಸರು ಬೇಡ ಬಿಡಿ, ಯಾರೋ ಡೈಲಾಗ್ ಹೆಚ್ಚು ಕಮ್ಮಿ ಮಾಡಿ ಮಾತಾಡೋಕ್ಕಾಗದೆ ಕೊನೆಗೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಭಾರ್ಗವ್ ಅವರೇ ನಂಗೆ ಫೋನ್ ಮಾಡು, ನಾನು ಎಲ್ಲಿದ್ದ ಅಂದರೆ ಆಫೀಸಲ್ಲೇ ಇದ್ದೀನಿ, ಬನ್ನಿ ಹೊರಟು ಬನ್ನಿ ಅಂತ. ಸರಿ ಹೊರಟೆ ನಾನು. ಅಷ್ಟೊತ್ತು ಕಾರ್ ಬಂತು, ಸೀದಾ ಕಂಠೀರವಾಗಿ ಬಂದರೆ ಯಾರೋ ಒಬ್ಬರನ್ನ ಡೈಲಾಗ್ ಹೇಳಕ್ಕೆ ಹೋಗೋರೆ, ಡೈಲಾಗ್ ಆಳ್ತಾ ಇಲ್ಲ ಅವ್ರಿಗೆ. ಡೈಲಾಗ್ ಕೊಟ್ಟ ತಕ್ಷಣ ದಬ್ಬ ಆಗ್ತಾ ಇದೆ. ಇದೆಲ್ಲ ನಂಗೆ ಆಮೇಲೆ ಗೊತ್ತಾಯ್ತು. ಡೈಲಾಗ್ ಕೊಟ್ರಿ, ಏಯ್ ದಬಾ ತಗ ಡೈಲಾಗ್ ಹೇಳು, ಭಾರ್ಗವ್ ಹಂಗೆ ಕರಿ. ನಂಗೆ ಭಾಳ ಆತ್ಮೀರು, ಭಾಳ ಗೌರವಿಸ್ತೀನಿ ಇವತ್ತು. ಸರಿ ಇಮಿಡಿಯೇಟು ಅವರು ಡೈಲಾಗ್ ಕೊಟ್ಟರು. ನಾನು ಟಕ 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 ಅಂತ ಡೈಲಾಗ್ ಹೇಳಿದೆ. ಯಾಕೆ ಆ ಮನುಷ್ಯ ಎದುರ್ದ ಅಂತ ಅವಾಗ ಗೊತ್ತಾಯ್ತು ನನಗೆ. ಕಾರಣ ಏನು ಅಂದರೆ, ಇಂಡಸ್ಟ್ರಿಯಲ್ಲಿರೋ 5 ಜನ ಅದ್ಭುತವಾದ ವಿಲನ್ಸು ಒಟ್ಟಿಗೆ ನಿಂತಿರ್ತಾರೆ. ಸುಂದರಕೃಷ್ಣ ಅರಸು, ತೂಗುದೀಪ ಶ್ರೀನಿವಾಸು, ಆಮೇಲೆ ನಮ್ಮ ಎಲ್ಲ 5 ಜನ ವಿಲನ್ಸು, ವಜ್ರಮುನಿ. ಸೊ ಇವರೆಲ್ಲ ಧೀರೇಂದ್ರ ಗೋಪಾಲ್, ಇವರೆಲ್ಲ ನಿಂತಿರ್ತಾರೆ. ಈ ಕಡೆ ಶಂಕರ್ನಾಗ್, ಆ ಕಡೆ ಆರತಿ, ಪ್ರೊಡ್ಯೂಸರೇ ಜಡ್ಜ್ ಕ್ಯಾರೆಕ್ಟ್ರು. ಹಿಂಗಿರುವಾಗ ಒಬ್ಬ ಮಾಮೂಲಿ ಪರ್ಸನ್ ಇವ್ರನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂದರೆ ಒಂದು ಸ್ವಲ್ಪ ಧೈರ್ಯ ಕಮ್ಮಿ ಆಗೋಗ್ಬಿಡುತ್ತಲ್ಲ ಹೋದ ತಕ್ಷಣ. ಯಾಕಂದ್ರೆ ಈ 5 ಜನ ನೋಡ್ತಾ ಇರುವಾಗ ಡೈಲಾಗ್ ಬರಲ್ಲ. ಆ ಧೀರೇಂದ್ರ ಗೋಪಾಲ್ ಬೇರೆ ಸುಮ್ಮನೆ ಏನಿಲ್ಲ ಹೌದಾ, ಈ ಆಪಾದಿತ ಅಂತ ಯಾರಪ್ಪ ಆಪಾದಿತ ಅಂದ್ಬಿಡ್ತಾರೆ ಸುಮ್ಮನೆ. ಸೊ ನಮಗೆ ಡೈಲಾಗ್ಗಳು ಹೆಚ್ಚು, ನಾನೇನಿಲ್ಲ ನನ್ನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ, ಡಕ 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 ಡೈಲಾಗ್ ಹೇಳ್ಬಿಟ್ಟೆ. ನನಗೆ ಇವತ್ತು ನೆನಪಿದೆ, ಭಾರ್ಗವ್ ಅವರು ಇದ್ದಾರೆ, ಅವರು ಗೊತ್ತಿರ್ಬೋದು ಈ ವಿಷಯ. ಫಸ್ಟ್ ಶಾರ್ಟ್ನಲ್ಲಿ ಬೆಳಗ್ಗೆಯಿಂದ ಓಕೆ, ಆ ಶಾರ್ಟ್ ಒಂದು 3-4 ಸತಿ ತೆಗೆದು ಓಕೆ ಆಗಲಿಲ್ಲ. ನಾನು ಫಸ್ಟ್ ಬಂದು ಡೈಲಾಗ್ ಹೇಳಿದ ತಕ್ಷಣ, ಶಾರ್ಟ್ ಓಕೆ ಮಾಡಿದ ತಕ್ಷಣ ನನಗೆ ಇವತ್ತು ನೆನಪಿದೆ, ಭಾರ್ಗವ್ ಅವರು ಅಲ್ಲಿ ಪೂಜೆ ಮಾಡಿಟ್ರು ಲಾಡು ಅಂತ ಅಂದ್ಬಿಟ್ಟು ನನ್ನ ಬಾಯಿಗೆ ತಂದ್ಬಿಟ್ರು. ಓಹೋ, ಏಯ್ ಅದ್ಭುತ ಅದ್ಭುತ ದಬಾ ಸಕರ ಮಾಡಿದೆ ಅಂತ. ಆಮೇಲೆ ನಾನು ಈ ಕಡೆ ಬಂದೆ. ಆವಾಗ ಶಂಕರ್ನಾಗಿ ಇಲ್ಲೆಲ್ಲ ಕೈಗೆಲ್ಲ ಬ್ಯಾಂಡೇಜ್ ಕಟ್ಟಿರುವಂಥ ಒಂದು 2 ಕೈಗೆ ಬ್ಯಾಂಡೇಜು, ಆ ಥರ ಒಂದು ಶಾರ್ಟ್ ಅಲ್ಲಿ ನಿಂತಿದ್ರು. ಅಲ್ಲಿ ನಾನು ಒಂದು ಶಂಕರ್ನಾಗ್ ಕಲ್ತಿದ್ದು ಇನ್ನೊಂದು ಏನಂದರೆ, ಡೈಲಾಗ್ ಹೇಳ್ಬೇಕು ಶಂಕರ್ನಾಗ್. ನಾನು ಅದನ್ನು ಇವ್ರಿಗೆ ಹೇಳಿ, ಅದಕ್ಕೆ ಹಂಗಾಗಿ ಹಿಂಗಾಗಿ ಅದಕ್ಕೆ ನಾನು ಏನು ಡೈಲಾಗ್ ಹೇಳಿಲ್ವಲ್ಲ ಸರ್, ಡೈಲಾಗ್ ಸ್ವಲ್ಪ ಜೋರ ಡಬ್ಬಿಂಗ್ ಮಾಡೋಲ್ವಾ? ಮಾಡ್ತೀವಿ ಸರ್, ಅಲ್ಲಿ ಮಾಡ್ಕೋತೀನಿ ಹೋಗಿ. ಅಂದರೆ ಯಾಕೆ ಸ್ಟ್ರೈನ್ ತಗೋತೀರಿ? ಈ ವಾಯ್ಸ್ನ ನೀವು ತಗೊಳ್ಳಲ್ಲ ಅಂತ ಗೊತ್ತು, ಇನ್ನು ಡೈಲಾಗ್ ಅವ್ರು ಪರ್ಫೆಕ್ಟಾಗಿ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತು. ಆದರೆ ಆಲ್ರೆಡಿ ವಾಸ್ ಎ ಡೈರೆಕ್ಟರ್. ಬಟ್ ಯಾವತ್ತೂ ಭಾರ್ಗವ್ ಅವರು ಅಥವಾ ಇನ್ನೊಂದು ಡೈರೆಕ್ಟ್ರು ಶೂಟಿಂಗ್ ಮಾಡುವಾಗ ಅದ್ರಲ್ಲಿ ಇಂಟರ್ಫಿಯರ್ ಆಗ್ತಿರಲಿಲ್ಲ. ಬರೋರು ತಿರ್ಗಾ ಬುಕ್ ಎತ್ಕೊಂಡು ಕೂತ್ಕೊಳ್ಳೋರು, ಶಾರ್ಟ್ ರೆಡಿ ಅಂದ ತಕ್ಷಣ ಹೋಗೋರು. ಅಷ್ಟು ಕ್ವಿಕ್ಕಾಗಿ ಒಂದು ಪರಕಾಯ ಪ್ರವೇಶ ಮಾಡೋದು ಇದೆಯಲ್ಲ, ತುಂಬಾ ಭಾಳ ಅದ್ಭುತ ಬಂದ್ಬಿಟ್ಟು. ಅಲ್ಲ ನಾನು ಹೇಳೋದು, ನೀವು ಯುವರ್ ಆನರ್, ಇವರೆಲ್ಲ ಏನಿದಾರಲ್ಲ, ಇವರೆಲ್ಲ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ, ಸಮಾಜಘಾತಕರು ಅಂತ ಹೇಳ್ಬೇಕು. ಇವರೆಲ್ಲ ಸಮಾಜಘಾತಕರು, ಯಾಕೆ ಸ್ಟ್ರೈನ್ ಮಾಡಬೇಕು? ಬಟ್ ನೀವು ಪಿಕ್ಚರಲ್ಲಿ ಇವತ್ತು ನೋಡಿ, ಫುಲ್ ಫೋರ್ಸ್ ಇದೆ. ಹೌದು, ಅಂದ್ರೆ ಅವ್ರ ಫೇಸಲ್ಲಿ ಫೋರ್ಸ್ ಇದೆ, ಸುಮ್ಮನೆ ಕಿಚ್ಚಾಡಕ್ಕೆ ಹೋಗ್ಲಿಲ್ಲ, ಬೇಡದೇ ಇರೋ ಡೈಲಾಗ್. ಆಮೇಲೆ ಟಕ್ ಅಂತ ಬಂದರು, ಆ ಕಡೆ ಕೂತ್ಕೊಂಡ್ರು. ಹಂಗೆ ಶಂಕರ್ನಾಗ್ ಹತ್ರ ಅಲ್ಲೊಂದು, ಯಾಕೆ ಸುಮ್ಮನೆ ನೀವು ಡಬ್ಬಿಂಗ್ ಮಾಡ್ತಿರಲ್ವಾ, ಸೊ ಟೈಮಿಂಗು ಇದು ಪರ್ಫೆಕ್ಟ್ ಆಗಿದ್ರೆ ಯು ಟಾಕ್ ಅಷ್ಟೇ. ಆಮೇಲೆ ಅಸೋಸಿಯೇ ಬೇರೆ ಯಾರೋ ಬಂದರು, ಏನು ಹೇಳಿದ್ರು, ಭಾರ್ಗವ್ ಅಂದ್ರು ಇಲ್ಲ ಟೇಕ್ ಓಕೆ ಹೋಗಿ ಅಷ್ಟೇ. ಅನ್ನೆಸೆಸರಿಯಾಗಿ ಎನರ್ಜಿ ವೇಸ್ಟ್ ಮಾಡ್ಬೋದು ಅಂತ. ಅನ್ನೆಸೆಸರಿ ಎನರ್ಜಿನೂ ಕೂಡ ವೇಸ್ಟ್ ಮಾಡ್ತಿರ್ಲಿಲ್ಲ ಆ ಥರ. ಈ ಆಕ್ಸಿಡೆಂಟ್ ಒಂದು ಸಿನಿಮಾ ಮಾಡಿದಾಗ ನೀವು ಕೂಡ ಅದರಲ್ಲಿ ಅಭಿನಯಿಸಿದ್ರಿ. ಒಂದು ವಿಶೇಷವಾದಂತಹ ಒಂದು ಸ್ವಾರಸ್ಯಕರ ಘಟನೆ ಒಂದಿದೆ ಅಂತ ನಾನು ಕೇಳ್ಪಟ್ಟೆ.
ಏನದು ಅಂತ ನೀವು ಹೇಳ್ಬೋದಾ? ಇಡೀ ನನ್ನ ಶಾರ್ಟೇ ನನಗೆ ಎಲ್ಲರಿಗೂ ಆ ಪಿಕ್ಚರಲ್ಲಿ ಎಲ್ಲ ಯಾರನ್ನೇ ನೀವು ಅದ್ರಲ್ಲಿ ಆಕ್ಟ್ ಮಾಡಿರೋನು ಕೇಳಿ, ರಮೇಶ್ ಭಟ್ ಎಲ್ಲರಿಗೂ ಒಂದೊಂದು ನೀವು ಯೋಚನೆ ಮಾಡಿ, ರಮೇಶ್ ಭಟ್ನ ಒಬ್ಬ ಟೆರರ್ ಪೊಲೀಸ್ ಆಫೀಸರ್ ಅಂತ ತೋರಿಸ್ಬೇಕು ಅಂದ್ರೆ ಇಮ್ಯಾಜಿನ್ ಮೋಟರ್ ಬೈಕಲ್ ಬುಲೆಟ್ ನಾನು ಈಗಲೂ ಆ ಪಿಕ್ಚರ್ ನೋಡಿದ್ರೆ ರಮೇಶ್ ಭಟ್ನ ಹಿಂಗ್ ಮಾಡ್ಬೋದು ಅಂತ ತೋರ್ಸಕ್ಕೆ ಶಂಕರ್ ನಾಗ್ ಅಲ್ದೆ ಇನ್ ಯಾಕೆ ಇಲ್ಲ ಆಗಲ್ಲ. ಯಾಕಂದ್ರೆ ಅವ್ರು ಸಾಫ್ಟ್ ಏನಮ್ಮ ಹೌದಮ್ಮ ಓಕೆಮ್ಮ ಆಯ್ತಮ್ಮ ಅಂತ ಹೇಳೋರು, ಅವ್ರಿಗೋಗ್ಬಿಟ್ಟು ಬಾಯ್ನಲ್ಲೆಲ್ಲ ಹಾಕಿ ಏನೇನೋ ಸಿಕ್ಕಾಪಟ್ಟಿದೆ. ಸೊ ಆ ಪಿಕ್ಚರ್ನಲ್ಲಿ ನನಗೆ ಒಂದು ಫೋನ್ ಬಂತು, ನಿಂಗೆ ಈ ಆಕ್ಸಿಡೆಂಟ್ ಅನ್ನೋ ಪಿಕ್ಚರಲ್ಲಿ ಒಂದು ರೋಲ್ ಮಾಡಬೇಕು, ಶಂಕರ್ ನಾಗ್ ಹೇಳಿದ್ದಾರೆ ಅಲ್ವಾ ಅಂತಾನೆ ಬರೋದು. ಇಲ್ಲ, ಶಂಕರ್ನಾಗೆ ಫೋನ್ ಮಾಡೋದು. ಓಹೋ ನೋಡಿ, ಅದೇ ಆ ವರ್ಕ್ನ ನೀವು ಪ್ರೊಡಕ್ಷನ್ ಮ್ಯಾನೇಜರ್ ಕೈಲಿ ಹೇಳಿಸ್ಬೇಕು, ಇನ್ಯಾರು ಹೇಳಿ ಆಮೇಲೆ ಇವ್ರಿಗೆ ಬಂದು ಹೇಳಿ, ಫೋನ್ ನಂಬರ್ ತೊಗೊಂಡು ಅವರೇ ಕಾವೇರಿ ನಂತ ಮೊಬೈಲೆಲ್ಲ ಇಲ್ಲೇ ಇರೋ ಕಾಲ. ಆಮೇಲೆ ನಮಗೆ ಸ್ವಂತ ಫೋನೇ ಇಲ್ಲ ಆ ಕಾಲದಲ್ಲಿ, ನಿಜ. ಸೊ ಆಫೀಸಲ್ಲಿ ಒಂದು 170 ಜನಕ್ಕೂ ಸೇರಿ ಒಂದು ಫೋನ್ ಇದೆ, ಅವರೇ ಕಾಲ್ ಮಾಡಿದ್ರು. ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡೋಕ್ಕಾಗುತ್ತಾ? ನಾನು ಯಾವತ್ತು ಎಲ್ಲಿ ಏನು ಅಂತೆಲ್ಲ ಕೇಳೋಕ್ಕಾಗಲ್ಲ. ಸರ್ ಶಂಕರ್ನಾಗ್ ಥ್ಯಾಂಕ್ ಯು ಸರ್ ಮಾಡ್ತೀನಿ ಸರ್ ಇನ್ನೊಂದು 10 ನಿಮಿಷದಲ್ಲಿ ನೀವು ಕಾವೇರಿಪುರಿಂದ ಆಚೆ ಬರ್ತೀರಾ, ಕಾರ್ ಬರುತ್ತೆ. ಅಪ್ಪ. ಆಮೇಲೆ ಅವರು ಫೋನ್ ಮಾಡಿರೋ ಟೈಮಿಂಗ್ ಹೆಂಗಿತ್ತು ಅಂದರೆ, ನಮಗೆ ಲಂಚ್ ಬ್ರೇಕು, ಸರಿ 1:30 to 3:30 ಲಂಚ್ ಬ್ರೇಕ್ ನಮಗೆ. ಸರಿ ನಾನು 2 o'clock ಹೋದೆ, ಆಚೆ ಬಂದೆ, ಸೊ ಈ ಅಂತ ಕಾರ್ ಬಂತು, ಸರ್ ದಯಾನಂದರೇ ಬನ್ನಿ ಅಂದರು. ಕಾರ್ನವರೆಲ್ಲ ನಮಗೆ ಗೊತ್ತಲ್ಲ. ಸೀದಾ ನಾನು ಹೋದ್ರೆ ನಮ್ಮ ಮೌಂಟ್ ಕಾಮಲ್ ಕಾಲೇಜ್ ಹತ್ರ ಒಂದು ಆಫೀಸ್ ಇದೆ, ಅವ್ರ ಆಫೀಸ್ ಒಳಗಡೆ ಒಂದು ವ್ಯಾನ್ ಬಂದು ನಿಂತ್ಕೊತು. ಈ ರಮೇಶ್ ಅವರೆಲ್ಲ ಒಂದು ಕಾರಲ್ಲಿ ಹೋದ್ರು, ಯೂಶಲಿ ಡೈರೆಕ್ಟರ್ ಕಾರಲ್ಲಿ ಹೋಯ್ತಾರೆ, ವ್ಯಾನಲ್ಲಿ ಶಂಕರ್ ನಾಗ್ ಬನ್ನಿ ಅಂತ ಕರೆದು. ಒಳಗಡೆ ಹೋದ್ರೆ ರೌಂಡ್ ಸೋಫಾ ಹಾಕಿದ್ದಾರೆ, ಇದು ಸೋಫಾ ವೆಹಿಕಲಲ್ಲಿ. ಸೊ ಒಂದು ರೂಮಲ್ಲಿ ಕೂತಿರುವಂತ ಒಂದು ಭಾವನೆ, ಅದರಲ್ಲಿ ಒಂದು ಪ್ಯಾಂಟು ಒಂದು ಶರ್ಟ್ ಎಲ್ಲ ಇಟ್ಟಿದ್ರು, ಆಮೇಲೆ ಒಂದು ಫೋನ್ ಇಟ್ಟಿದ್ರು. ಏನಿಲ್ಲ, ನಂದೊಂದು ಕ್ಯಾರೆಕ್ಟ್ರು ಫೋನ್ ಮಾಡ್ತೀರಾ, ಅಲ್ಲಿಂದ ಅನಂತನಾಗ್ ಗೆದ್ದಿದ್ದಾರೆ, ಅವ್ರಿಗೆ ಸೀಟ್ ಸಿಕ್ಕಿದೆ. ಆ ಸೀಟ್ ಸಿಕ್ಬಿಟ್ಟು ಅವ್ರು ಡೆಲ್ಲಿಯಿಂದ ಬರುವಾಗ ಇಲ್ಲೊಂದು 4-5 ಮಾಂಟೇಜ್ ಬೇಕು ಬೇರೆ ಅವ್ರಿಗೆ ಸೀಟ್ ಕೊಟ್ಟಿದ್ದು ಭಾಳ ಒಳ್ಳೇದಾಯಿತು, ನಮ್ಗೆ ಇನ್ಮೇಲೆ ವ್ಯವಹಾರ ಚೆನ್ನಾಗಿ ಮಾಡ್ಬೋದು ಅನ್ನೋ ಥರ ಸೀನ್ ಇದು ಅಂತ. ಸ್ವಲ್ಪ ಟಿಪಿಕಲ್ ಆಗಿ ಏನಾದ್ರು ಬೇಕು, ಅದಕ್ಕೆ ನೀವು ಕರೆದೆ. ನನಗೆ ಸಡನ್ ಆಗಿ ಹೊಳಿತು, ಸರ್ ಒಂದು ಕೆಲಸ ಮಾಡೋಣ. ಅವಾಗ ಇದುವರೆಗೂ ಆ ಮಲಯಾಳಿ ಸ್ಲ್ಯಾಂಗ್ ಕನ್ನಡ ಯಾರೂ ಉಪಯೋಗಿಸಿರಲಿಲ್ಲ. ಸೊ ನಾನಂದೆ, ಸರ್ ಈ ಸ್ಲ್ಯಾಂಗ್ ಉಪಯೋಗಿಸಿದ್ರೆ ಹೆಂಗೆ? ಫೋನ್ ಡಮ್ಮಿ ಫೋನ್ ಇದೆ ಅಲ್ಲಿ, ಫೋನ್ ತೊಗೊಂಡು, ಹಲೋ ಧರ್ಮಾಧಿಕಾರಿಗೆ ಸೀಟ್ ಸಿಕ್ಕಿದ್ದು ಭಾಳ ಒಳ್ಳೇದಾಯ್ತು, ನಮಗಿನ ಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಕೊಡೋದ್ರಲ್ಲೂ ತಗೊಳೋದ್ರಲ್ಲೂ ಅವರಿಗೆ ತುಂಬ ಉದಾರಿ ಅಲ್ವಾ, ಅದಕ್ಕೆ ನಮಗೆ ಒಳ್ಳೇದಾಗ್ತದೆ, ಇನ್ನು ಮೇಲೆ ನಮ್ಮ ಬಿಸ್ನೆಸ್ ಸೂಪರ್ ಡೈಲಾಗ್. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಮಾಡಿ ಇದನ್ನ ಸರ್. ಬಟ್ ಕಾಸ್ಟ್ಯೂಮು ಇದು ಬೇಡ, ಒಂದು ಯಾವ್ದಾದ್ರು ಪಂಚೆನೂ ಒಂದು ಜುಬ್ಬಾನು ಶರ್ಟು ಇದ್ದಿದ್ರೆ ಚೆನ್ನಾಗಿ. ಹೌದಾ, ಆಲ್ರೆಡಿ ಕಾಸ್ಟ್ಯೂಮ್ ಇದೆ, ಒಂದು ಪ್ಯಾಂಟು ಒಂದು ಚೆಕ್ ಶರ್ಟು. ಸುಯಿ ಅಂತ ಹೋದ್ರು ಸರ್, ಅದು ಯಾವುದೋ ಅಂಗಡಿ, ಏನೋ ಒಂದು ಅಂಗಡಿ ಇದೆ, ಅಂಗಡಿಗೆ ಹೋಗ್ಬಿಟ್ಟು ರಪ್ಪ ಅಂತ ಎಲ್ಲ ಜನ ಎಲ್ಲ ನೋಡ್ತಾನೆ ಅವ್ರೆ. ಇವರು ಆರಾಮಾಗಿ ಹೋದ್ರು, ಫೋನ್ ತೆಗೆದ್ರು, ₹1 ಕಾಯಿನ್ ತೆಗೆದು ಡೈಲ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಅಲ್ಲಿಗೂ ಹೇಳಿದ್ರು, ಒಂದು ಲುಂಗಿನೂ ಒಂದು ಜುಬ್ಬಾನು ಜಲ್ದಿ ತೊಗೊಂಬನ್ನಿ ದಯಾನಂದ್ ಸೈಜ್. ಸರ್ ನಾವು ಇವ್ರು ಹೇಳ್ಬಿಟ್ಟು ಹಿಂಗೆ ಹೊರಟ್ರಲ್ಲ ಸರ್, ಇದಾದ್ಮೇಲೆ ಬೆಂಗಳೂರು ಯಶವಂತಪುರ ಯಾರ್ಡಿಗೆ ನಾವು ಹೋಗ್ತಾ ಇದ್ವಿ. ಮ್ಯಾನೇಜ್ ಟ್ರಾವೆಲಿಂಗ್ ಅದ್ರ ಮಧ್ಯೆ ಫೋನ್ ಮಾಡಿದ್ದು. ಅಲ್ಲಿಗೆ ಹೋಗಿ ನಾವು ನಿಲ್ಸಿದ ತಕ್ಷಣ ಒಂದು ಅಂಗಡಿ ನೋಡೋದು ಕೂತ್ಕೊಂಡಿದ್ರು, ಆ ಅಂಗಡಿಗೆ ಹೋಗಿ ಫೋನ್ ಮಾಡಬೇಕು ನೀವು. ಅಷ್ಟೊತ್ತು ಕರೆಕ್ಟಾಗಿ ನಮ್ಮ ರಮೇಶ್ ಅವರೆಲ್ಲ ಜುಬ್ಬಾನು ಇದು ತಂದ್ಕೊಟ್ಟೆ ನೋಡಿ. ಇಲ್ಲಿಂದ ಆ ಟೈಮೇ ವೇಸ್ಟ್ ಆಗಿಲ್ಲ, ಬಟ್ಟೆ ಬರಬೇಕು ಅಂತ ನಾನೇ ಪಂಚೆ ಹಾಕ್ಕೊಂಡೆ, ಜುಬ್ಬ ಹಾಕ್ಕೊಂಡೆ, ಹೋಗಿ ಅಲ್ಲಿ ಮಾಡಿ ನೋಡೋಣ. ಸರಿ ನಾನು ಟ್ರಯಲ್ ಮಾಡೋಣ ಅಂದ್ಬಿಟ್ಟು ಎತ್ತಿ ಅಲ್ಲ ಅಂಗಡಿಯವನ್ನೆಲ್ಲ ಕೂತವ್ರೆ. ನಾನು ಫೋನ್ ತಗೊಂಡು ಧರ್ಮಾಧಿಕಾರಿಗೆ ಸೀಟಿ ಸಿಕ್ಕಿದ್ದು ಭಾಳ ಒಳ್ಳೇದಾಯ್ತು ಅಂತೆಲ್ಲ ಹೇಳಿದೆ. ಎಲ್ಲ ಹೇಳ್ಬಿಟ್ಟು ಫೋನ್ ಇಟ್ಟೆ, ಮಾಡ್ಬೋದಲ್ಲ ಸರ್, ಶೂಟಿಂಗ್ ಆಯಿತು ಬನ್ನಿ ಹೋಗೋಣ. ಅಯ್ಯಪ್ಪ. ನಾನಂದೆ ಸರ್ ಓಕೆ ಗುಡ್ ಟೈಕ್ ಬನ್ನಿ ಹೋಗೋಣ. ದಟ್ ಈಸ್ ಶಂಕರ್ನಾಗ್. ಏನು ಹೋಯ್ತಾನೆ ಇದ್ವಿ ಅಲ್ಲಿಂದ, ಶೂಟಿಂಗ್ ಆಗೋಯ್ತು. ಈ ಜನಗಳ ಮಧ್ಯೆ ಎಲ್ಲಿ ಕ್ಯಾಮ್ರಾ ಇಟ್ಟರು, ನೋಡಿದ್ರೆ ಆ ಕಾರಲ್ಲಿ ಒಂದು ಕ್ಯಾಮ್ರಾ ಇಟ್ಟವ್ರೆ, ಈ ವ್ಯಾನಲ್ಲಿ ಒಂದು ಕ್ಯಾಮ್ರಾ ಇಟ್ಟವ್ರೆ, ಅದು ಇಟ್ಬಿಟ್ಟು ಟಕ್ ಶೂಟ್ ಮಾಡಿ ಸೀದಾ ಬಂದ್ವಿ. ಆಮೇಲೆ ಡಬ್ಬಿಂಗ್ ಮಾಡಬೇಕು, ನೀವೇ ಮಾಡಬೇಕು, ಯಾರ ಕೈಯಲ್ಲೂ ಆಗಲ್ಲ, ಗೊತ್ತಲ್ಲ ಅವತ್ತೇ ಸರ್. ನೆಕ್ಸ್ಟು ಒಂದು ತಿಂಗಳೇನೋ ಆದಮೇಲೆ ಒಂದು ಫೋನ್ ಬಂತು, ದಯಾನಂದ್ ನೀವು 7:30 ಕಾವೇರಿ ಪರಂ ಬೀಳೋದು ಈ ಸೆನ್ಸ್ ಯಾರಿಗೂ ಬರುತ್ತೆ, ಒಬ್ಬ ಮನುಷ್ಯನ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. 7:30 ಒಂದು ಕೆಲಸ ಮಾಡಿ, 7:30 ಬಿಟ್ಟೋಗೋ ಚಾಮುಂಡಿ ಸ್ಟುಡಿಯೋ ಮೇಲೆ ಬರೋಕ್ಕಾಗತ್ತೆ ಈ 3-4 ದಿವಸದಲ್ಲಿ? ಯಾವ ಸರ್ ಇವತ್ತೇ ಬರ್ತೀನಿ ಬನ್ನಿ ಹಂಗಾದ್ರೆ. ನಾನು 7:30 ಕರೆಕ್ಟಾಗಿ ಹೋದೆ, ಸಾಯಂಕಾಲ 7:30
ಬನ್ನಿ ಅದು ನೋಡಿದ್ರೆ ಕರೆಕ್ಟ್ ಡಬ್ಬಿಂಗ್ ರೆಡಿ ಅವ್ರು ಯಾರು ಆಚೆ ಹೋದ್ರೆ ನಾವು ಒಳಗೆ ಬಂದೆ ಅನಂತ್ ನಾಗ್ ಅವರು ಕೂತಿದ್ರು. ನಾನು ಹೋಗಿ ಡಬ್ಬಿಂಗ್ ಶೂ ಮಾಡಿದೆ. ಧರ್ಮಾಧಿಕಾರಿಗೆ ಸೀಟು ಸಿಕ್ಕಿದ್ದು ಒಂದೇ ಫಳ್ ಅಂತ ಅನ್ನಕ್ಬಿಟ್ರು ಅನಂತ್ ನಾಗು. ಖುಷಿ ಅವ್ರಿಗೆ. ಆ ಲ್ಯಾಂಗ್ವೇಜ್ ಯಾರು ಕೇಳಿರ್ಲಿಲ್ಲ ಕನ್ನಡ ಆ ಥರದ್ದು. 2 ಸತಿ ಟೇಕಲ್ಲೂ ನಕ್ಬಿಟ್ರು. 3ನೇ ಸತಿ ಅಂದ್ಬಿಟ್ಟು ಏನೋ ಅಣ್ಣನ ಮಾತಾಡ್ಸ್ದಂಗೆ ಮತ್ತೆ ಕರ್ಕೊಂಡು ಆಚೆ ಹೋದ್ರು. ಹಿಂಗಂದ್ರು. ಅವ್ರು ಆಚೆ ಕರ್ಕೊಂಡು ಹೋದ್ರು, ಡಬ್ಬಿಂಗ್ ಓಕೆ ಆಗೋಯ್ತು ಅಷ್ಟೇ. ಇಷ್ಟು ಸಿಂಪಲ್ ರೀ ಮಂಚ. ಇಟ್ ಡಸಂಟ್ ಮೇಕ್ ಇಟ್ ಕಾಮನ್. ನೀನು ನಕ್ಬಿಟ್ಟೆ, ಶಾರ್ಟ್ ಕಟ್ ಆಯಿತು ಅಲ್ಲ, ನೀವು ಆಮೇಲೆ ಮಾಡಿ ಏನು ಮಾತಾಡಲಿ. ಹೆಂಗ ಏನೋ ಹೇಳಿ ಕರ್ಕೊಂಡೋದ್ರು ಅವ್ರನ್ನ ಕೊಂಕಣಿಲಿ. ಕರ್ಕೊಂಡು ಹಂಗೆ ಹೋಗ್ಬಿಟ್ಟು ಬಾಗ್ಲ ಹತ್ರ ಅಂದ್ಬಿಟ್ಟು ಹಿಂಗೆ ಮಾಡಿ ಡಬ್ಬಿಂಗ್ ಬಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಟೇಕ್ ಓಕೆ ಅಲ್ಲ ಹೋಗಿ. 7:35 7:40 ನಾನು ಹೋಗಿದ್ದೀನಿ. 7:50 ಐ ಆಮ್ ಔಟ್ ಆಫ್ ಚಾಮುಂಡೇಶ್ವರಿ. 8 o'clock ಆಚೆ ಇದ್ದೀನಿ. ಇದಕ್ಕಿಂತ ನೀವು ಫಾಸ್ಟಾಗಿ ಒಂದು ಸಿನಿಮಾ ಮಾಡೋದಕ್ಕಾಗತ್ತಾ? ನಾನು ಏನು ಹೇಳ್ತೀನಿ ಅಂದರೆ, ಶಂಕರ್ ನಾಗ್ ಈಸ್ ಎ ಪರ್ಸನ್ ಹೂ ಹಸ್ ನಾಟ್ ವೇಸ್ಟೆಡ್ ಮನಿ ಆ್ಯಂಡ್ ಟೈಮ್ ಎಟ್ ಆಲ್. ಸಮಯನ ಯಾವತ್ತೂ ವೇಸ್ಟ್ ಮಾಡಿಲ್ಲ, ದುಡ್ಡನ್ನು ಯಾವತ್ತೂ ವೇಸ್ಟ್ ಮಾಡಿಲ್ಲ. ಅವರಿಂದ ಪ್ರೊಡ್ಯೂಸರ್ಗೆ ಯಾವತ್ತೂ ಲಾಸ್ ಆಗೋದೇ ಇಲ್ಲ. ಅದರಿಂದಾನೇ ಚಿತ್ರರಂಗ ಉಳ್ಕೊಳ್ಳೋದು ಅವ್ರ ಟೈಮ್ ಅಂತ ಕಲಾವಿದರು. ಯಾವುದೋ ಒಂದು ಹುಡುಗಿ ಜೊತೆ ಮಾಡಬೇಕು, ಹೀರೋಯಿನ್ ಜೊತೆ ಮಾತಾಡಬೇಕು, ಸಿಗರೇಟ್ ಸತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಅದು ಮಾಡಿ ಅವ್ರು ಏನು ಮಾಡಬೇಕು ಬೇರೆಯವ್ರ ದುಡ್ಡಿನಲ್ಲಿ ಮಾಡಲ್ಲ, ಅವ್ರ ಸ್ವಂತ ದುಡ್ಡಿನಲ್ಲಿ ಮಾಡಿ. ಆಮೇಲೆ ಶಂಕರ್ ನಾಗ್ ಅವರು ಅದೇ ಸೆಟ್ಟಲ್ ಬಂದಾಗೆಲ್ಲ ಮುಂಚೆ ಎಲ್ಲ ಇತ್ತು ನಿರ್ಮಾಪಕರಿಗೆ ಅದು ಕುಡಿ ಹಾಗೆ ಹೀಗೆ ಅಂತ ಹೇಳಿ ಡಿಮ್ಯಾಂಡ್ ಎಲ್ಲ ಬಹಳ ಇತ್ತು. ಆ ಕಾಲದಲ್ಲಿ ಏನಿತ್ತು ಅಂದ್ರೆ, ಬಂದ ತಕ್ಷಣ ಒಂದು 555 ಪ್ಯಾಕು, ಒಂದು ಮ್ಯಾಚ್ ಬಾಕ್ಸು ಇಟ್ಬಿಡ್ಬೇಕಲ್ಲಿ ಕೆಲವ್ರಿಗೆ. ಇನ್ನು ಎಲ್ಲಿ ಒಟ್ಟಿಗಿದ್ದಾರೆ ಅಂದ್ರೆ ಅಂಡರ್ವೇರು ಬನಿಯನೆಲ್ಲ ಪ್ರೊಡ್ಯೂಸರ್ ತಾನೇ ತರಿಸಿದವರಿದ್ದಾರೆ. ಬಟ್ ಅಂತ ಪೀರಿಯಡ್ನಲ್ಲೂ ₹1 ಯಾರ್ದು ಏನು ತರಿಸ್ದೆ ಅವರೇ ಅವ್ರಿಗೆ ಏನು ಬೇಕು ಒಂದು ಟೈಪ್ ರೈಟರ್ ಇಟ್ಕೊಂಡು, ಒಂದು ಇದಿಟ್ಕೊಂಡು, ಒಂದು ಡೈರಿ ಇಟ್ಕೊಂಡು ಅವರೇ ಏನೋ ಮಾಡ್ತಾ ಇದ್ರು ಹೊರತು ಯಾರಿಗೂ ಶಾರ್ಟ್ ಮುಗಿದ ತಕ್ಷಣ ಓಡ್ಬಂದು ಟೈಪ್ ರೈಟರ್ ಕೂತ್ಕೊಳ್ಳೋರು ಏನು ಮಾಡೋರು. ಇದು ಹೊರತು ಪ್ರೊಡ್ಯೂಸರ್ಗಳನ್ನ ಯಾವತ್ತೂ ಸುಲಿಗೆ ಮಾಡಿಲ್ಲ. ಆಮೇಲೆ ಸಿನಿಮಾ ಶೂಟಿಂಗ್ ಮಾಡುವಾಗ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೆ ನಾನು ಇಷ್ಟೊತ್ತು ಹೇಳಿರೋ ಎಕ್ಸಾಂಪಲ್. ನಾವು ಸಿನಿಮಾ ಶೂಟಿಂಗ್ ಮಾಡುವಾಗ ಬೇರೆನೇನೋ ಮಾಡ್ತೀವಿ. ಅಲ್ಲಿಗೆ ಮದುವೆಗೆ ಓಟ್ ಬರ್ತೀನಿ, ನನಗೆ ಅರ್ಧ ಗಂಟೆ, ಇಲ್ಲೆಲ್ಲ ನಿಶ್ಚಿತಾರ್ಥಕ್ಕೆ ಹೋಗಿ ಬರ್ತೀನಿ, ಇದೆಲ್ಲ ಆಮೇಲೆ ಲೇಟಾಗಿ ಬರೋದು ಇಷ್ಟೆಲ್ಲ ಆದ್ಮೇಲೆ ನಾವು ಎಂಥವ್ರನ್ನ ನೋಡಿದ್ವಿ ಅಂದರೆ, 1 ನಿಮಿಷ ಈ ಸಿಗರೇಟ್ ಮೂಸ್ಕೊಂಡು ಬರ್ತೀನಿ ಅಂತಾರೆ ಶಾರ್ಟ್ ಕರೆದ್ರೆ. ಅಂಥವ್ರು ಇದೆ, ಸಿಗರೇಟ್ ಸತ್ತೆ ಮೂಸ್ಕೊಂಡು ಬರ್ತೀನಿ. ನಿಮಗೆ ಶಂಕರ್ ನಾಗ್ ಅನ್ನೋ ಡೈರಿನಲ್ಲಿ ಅದೆಲ್ಲ ಇಲ್ವೇ ಇಲ್ವಲ್ಲ. ಜಸ್ಟ್ ವರ್ಕ್ ಲೈಕ್ ಎ ಮಿಷಿನ್, ಟಕ 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 ಅಂತ. ಸೊ ನಾನು ಅವ್ರ ಜೊತೆ ಮಾಡಿರೋ ಒಂದು ಅಷ್ಟು ಸಿನಿಮಾಗಳು ಚಿಕ್ಕ ಚಿಕ್ಕ ರೋಲ್ಗಳೇ ನಮ್ಗೆ ಅವತ್ತೂ ಎಲ್ಲ ಮಾಡಿದ್ದೆ. ಯಾವತ್ತೂ ದೊಡ್ಡ ರೋಲ್ ಅಲ್ಲಿ ಅವ್ರ ಜೊತೆ ಎಲ್ಲ ಮಾಡೋಕ್ಕಾಗಿಲ್ಲ. ಬಟ್ ಆಮೇಲೆ ನಾನು ಒಂದು ಈ ಮುಖಾಂತರ ಹೇಳ್ಬೇಕು, ನಾನು ಥಿಯೇಟರ್ ಈಸ್ ಎ ಪರ್ಸನ್ ಆಫ್ ಥಿಯೇಟರ್. ನಿಜ ಜೀವನದಲ್ಲಿ ಇವಾಗ ನಾವು ಮಾಮೂಲಿ ಹೇಳ್ತೀವಿ ಸಿನಿಮಾ ನಮ್ಮನ್ನು ಬಹಳ ದೊಡ್ಡದಾಗಿ ತೋರಿಸುತ್ತೆ, ಟಿ ವಿ ನಮ್ಮನ್ನು ಭಾಳ ಚಿಕ್ಕದಾಗಿ ತೋರಿಸುತ್ತೆ. ಇಷ್ಟರ ಟಿ ವಿನಲ್ಲಿ ನಾವು ಇಷ್ಟು ಕಾಣಿಸ್ತೀವಿ ಅಲ್ವಾ. ಬಟ್ ಸಿನಿಮಾದಲ್ಲಿ ನಾವು ಇಷ್ಟೇ ಇರೋದು, ನಮ್ಮನ್ನು ಇಷ್ಟು ದೊಡ್ಡದಾಗಿ ತೋರಿಸ್ತಾರೆ. ಸೊ ಆವಾಗ ನಾವು ಎಷ್ಟು ಶಾರ್ಪ್ ಆಗಿರಬೇಕು. ನೀವು ಥಿಯೇಟ್ರಲ್ಲಿ ನೋಡಿದವ್ರನ್ನ ಮರ್ತು ಬಿಡ್ಬೋದು, ಸಿನಿಮಾದಲ್ಲಿ ಕ್ಲೋಸಪ್ ಕೊಡ್ತಾರೆ ನಿಮಗೆ. ಸೊ ಕ್ಲೋಸಪ್ ಕೊಟ್ಟು ನಿಮ್ಮನ್ನು ದೊಡ್ಡದಾಗಿ ತೋರಿಸ್ಬೇಕಾದ್ರೆ ನೀವು ನಿಮ್ಮ ಮುಖಾನ ಚೆನ್ನಾಗಿ ಇಟ್ಕೋಬೇಕು, ನಿಮ್ಮ ಕಾಸ್ಟ್ಯೂಮ್ನ ಚೆನ್ನಾಗಿ ಇಟ್ಕೋಬೇಕು ಅಲ್ವಾ. ನಾವೇನಿದೀವಿ 10 ಬಟ್ಟು ಬೂದ್ಗಾಜ್ ಹಾಕಿ ನಿಮ್ಮನ್ನು ನೋಡಿದ್ರು ಕೂಡ ಮಿಸ್ಟೇಕ್ ಕಂಡುಹಿಡಿಬಾರ್ದು. ಆ ಥರ ನೀವಿರಬೇಕು, ಅದ್ರ ಪರ್ಫೆಕ್ಷನ್ ಇರಬೇಕು. ಅದು ಶಂಕರ್ ನಾಗ್ಗೆ ಭಾಳ ಟಚ್ ಆಗಿದ್ದ ವಿಷಯ. ಅವರು ಈ ವಾಸ್ ಎ ಮ್ಯಾನ್ ಆಫ್ ಸಿನಿಮಾ. ಅಂದರೆ ನಮ್ಗೇನು ಅನಿಸುತ್ತೆ ಅಂದರೆ, ಒಂದು ಇನ್ಸ್ಟಿಟ್ಯೂಷನ್ ವಾಸ್ ಶಂಕರ್ ನಾಗ್. ಆ ಒಂದು ಇನ್ಸ್ಟಿಟ್ಯೂಷನ್ ಇಟ್ಬಿಟ್ಟಿದ್ದರೆ ಇವತ್ತು ಎಂತೆಂಥವ್ರು ಬಂದಿರೋರು ಅದರಲ್ಲಿ. ನನಗನ್ಸುತ್ತೆ ಇನ್ನೂ ಒಂದು ಚೇಂಜಸ್ ಏನಾಗಿರೋದು ಅಂದರೆ, ಒಂದು 60-70 ಜನನ ಥಿಯೇಟ್ರಿಗೆ ತಂದಿರೋರು, ಆ ಥಿಯೇಟ್ರಿಂದ ಇನ್ನೊಂದು 60-70 ಜನನ ಕರ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ರು. ಇವತ್ತು ನಿಮಗೆ ಕಲಾಭವನ್ ಅಂತ ಒಂದಿದೆ, ಆ ಕಲಾಭವನಿಂದ ಮಲಯಾಳಂನಲ್ಲಿ ಎಂತೆಂಥ ಸ್ಟಾರ್ಸ್ ಬಂದಿದ್ದಾರೆ. ಆ ಥರ ರಂಗಶಂಕರದಿಂದ ಭಾಳ ಜನ ಬಂದಿರೋರು. ಅಫ್ಕೋರ್ಸ್ ಅರುಂಧತಿ ಅವ್ರು ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಆ ಮೇಡಮ್ದು ಡೆಡಿಕೇಶನ್ಗೆ ಭಾಳ ಗ್ರೇಟು. ಶಂಕರ್ ನಾಗ್ನ ಭಾಳ ಇಷ್ಟಪಡೋ ಜನ, ಗೌರವಿಸೋ ಹುಡುಗರು ಎಲ್ಲ ಇದ್ದಿರಲ್ಲ. ನಿಮ್ಗೆ ಶಂಕರ್ ನಾಗ್ ಎಲ್ಲಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಶಂಕರ್ ನಾಗ್ದು ಸಮಾಧಿ ಇಲ್ಲ, ಗೊತ್ತಾ ನಿಮಗೆ? ಸಮಾಧಿ ಇಲ್ಲ. ಅವರು ವಿಲ್ಸನ್ ಗಾರ್ಡನಲ್ಲಿ ಅವ್ರನ್ನ ಅಗ್ನಿಸ್ಪರ್ಶ ಮಾಡಿದ್ದು. ವಿಲ್ಸನ್ ಗಾರ್ಡನಲ್ಲಿ ಅಗ್ನಿಸ್ಪರ್ಶ ಮಾಡಿದ್ರು, ಅಲ್ಲಿಗೆ ಮುಗೀತು. ಅವ್ರದ್ದೆಲ್ಲೂ ಸಮಾಧಿ ಅಂತ ಕಟ್ಟಿದ್ದಿಲ್ಲ. ನಮಗೆ ಆವಾಗ ಆ ಕಾನ್ಸೆಪ್ಟು ಗೊತ್ತಿಲ್ಲ. ಒಂದು ಹೀರೋ ಸಡನ್ನಾಗಿ ಸತ್ತೋದ್ರೆ ಗೌರ್ಮೆಂಟ್ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಇವಾಗೆಲ್ಲ ಎಲ್ಲರಿಗೂ ಸಮಾಧಿ ಕಟ್ಟಿ ಎಲ್ಲ ಮಾಡಿದ್ದಾರೆ, ಅದಕ್ಕೋಸ್ಕರ ಮಾತುಕತೆ ಎಲ್ಲ ಇಲ್ಲವೇ ಇಲ್ಲ. ಅವ್ರಿಗೆ ಎಲ್ಲರೂ ಮನಸ್ಸಲ್ಲಿ ಇದ್ದಾರೆ, ಅವರು ಎಲ್ಲರೂ. ಯು ಆರ್ ರೈಟ್. ಅವರು ಶಂಕರ್ ನಾಗ್ಗೆ ಸಮಾಧಿ ಬೇಕಾಗಿಲ್ಲ ಸರ್. ಯಾಕೆ ಅಂದರೆ ಹೀ ಈಸ್ ಅಲೈವ್ ಅನ್ಸುತ್ತೆ ನನಗೆ. ನಿಮಗೆ ಇವತ್ತೂ ನಾನು ಹೇಳ್ತೀನಿ, ಭಾವುಕನಾಗಿ ಮಾತಾಡಬೇಕು.
ನಿಮಗೆ ಶಂಕರ್ನಾಗ್ನ ನೋಡಬೇಕು ಅಂದರೆ ನೀವು ಸಮಾಧಿಗೆ ಹೋಗ್ಬೇಕಾಗಿಲ್ಲ. ರಂಗಶಂಕರ ಥಿಯೇಟ್ರಿಗೆ ಹೋಗಿ ಒಂದು ನಾಟಕ ನೋಡಿ ನೀವು ಶಂಕರ್ನಾಗ್ನ ನೋಡ್ದಂಗೆ. ಯಾಕೆ ಅಂದರೆ ಅದ್ಭುತವಾಗಿ ಇಡೀ ವರ್ಲ್ಡ್ನವ್ರು ಇಷ್ಟಪಡ್ತಾರೆ ನಮ್ಮ ರಂಗಶಂಕರನ ಅಲ್ವಾ. ಒಂದು 26 ವರ್ಷ 27 ವರ್ಷದ ಕನಸನ್ನ 27 ವರ್ಷದಿಂದ ಇವತ್ತವರೆಗೂ ಕನಸು ಕೊಂಡ್ಕೊಂಡೇ ಬರ್ತಾ ಇದ್ದಾರೆ ಅಂತ. ನಾಳೇನು ಅದೇನು ಪ್ರಾಫಿಟ್ ಏನಿಲ್ಲ, ಅದನ್ನ ನಂಬ್ಕೊಂಡೇನು ಬದುಕೋಕ್ಕಾಗಲ್ಲ, ಅದು ಗೊತ್ತಿದೆ. ಬಟ್ ಆದರೂ ಆ ರಂಗಶಂಕರದು ಸಿಸ್ಟಮ್ ಇದೆಯಲ್ಲ, ಬಹುಶಃ ನನಗನ್ಸುತ್ತೆ ಇಟ್ ಈಸ್ ಆಲ್ ಬಿನ್ ಅಡಾಪ್ಟೆಡ್ ಬೈ ಶಂಕರ್ನಾಗ್. ಆಲ್ರೆಡಿ ಶಂಕರ್ನಾಗ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಆ ಸ್ಟ್ರಿಕ್ಟ್ನೆಸ್ ಹಂಗಿದೆ. ನಿಮ್ಗೆ ನಾಟಕ ಶುರು ಆದ್ಮೇಲೆ ಒಳಗಡೆ ಎಂಟ್ರಿ ಇಲ್ಲ. ಹೌದು, ನಾನು ಕೂಡ ನೋಡಿ. ಆಮೇಲೆ ಕೊಕೋ ಕೋಲಾ ಒಳಗಡೆ ಬಿಡಲ್ಲ. ಹೌದು, ಇಡೀ ರಂಗಶಂಕರದಲ್ಲಿ ಕೊಕೋ ಕೋಲಾ ಬಿಡಲ್ಲ. ಏನಾದ್ರು ತಿಂಡಿ ತಿನ್ನೋದ್ರೆ ತಿನ್ಕೊಂಡು ಒಳಗಡೆ ಹೋಗ್ಬೇಕು ಅಲ್ವಾ. ಸೊ ಈ ಶಿಸ್ತುಗಳೆಲ್ಲರೂ ಥಿಯೇಟ್ರು ನಮಗೆ ಇದೆ, ರವೀಂದ್ರ ಕಲಾಕ್ಷೇತ್ರ ಇದೆ. ಬಟ್ ಎಷ್ಟೆಷ್ಟೋ ಕಡೆ ಅದು ಬೇರೆ ಬೇರೆ ಕಡೆ ಥರ ಪಾಲಾಗ್ಬಿಟ್ಟಿದೆ. ಭಾಳ ಸ್ಟ್ರಿಕ್ಟ್ ಆಗಿ ದುಡ್ಡು ಬರದೇ ಹೋದ್ರೂ ಪರವಾಗಿಲ್ಲ, ನಾನು ಹಿಂಗೆ ಇರ್ತೀನಿ ಅಂತ ಅರುಂಧತಿ ನಾಗ್ ಅವರು ಮಾಡಿದಾರಲ್ಲ, ಹ್ಯಾಟ್ಸ್ ಆಫ್ ಟು. ಒಬ್ಬರಾದರೂ ನಮ್ಮ ಥಿಯೇಟರ್ಸ್ನ ಉಳಿಸ್ಕೊಂಡಿದ್ದಾರೆ ಇವತ್ತಿಗೂ. ನಾನು ಅದೇ ಒಂದು ನನ್ನ ರಿಕ್ವೆಸ್ಟು, ನಿಮಗೆ ಶಂಕರ್ನಾಗ್ನ ನೋಡಬೇಕಾ, ರಂಗಶಂಕರಾಗಿ ಹೋಗಿ ಒಂದು ನಾಟಕ ನೋಡ್ಬಿಟ್ರೆ ಯು ಹ್ಯಾವ್ ಸೀನ್ ಇಟ್. ಅಲ್ಲಿದ್ದಾರೆ ಎಷ್ಟೋ ಜನ ಶಂಕರ್ನಾಗ್ಸಿದ್ದಾರೆ ಅನ್ಬೋದು. ಆ ಥರ ಅವರ ಕನಸದು, ಶಂಕರ್ನಾಗಿನ ಕನಸು ರಂಗಶಂಕರ. ಇಲ್ಲ, ಈ ವಿಷಯದಲ್ಲಿ ಶಂಕರ್ನಾಗ್ ಅವ್ರ ಬಗ್ಗೆ ತುಂಬ ಜನಕ್ಕೆ ಅವ್ರು ಹಾಗೆ ಮಾಡ್ತಾ ಇದ್ರು, ಹೀಗೆ ಮಾಡ್ತಾ ಇದ್ರು ಅಂದರೆ ಬರೀ ಸಿನಿಮಾಗಳಷ್ಟೇ ಅಲ್ಲ, ಸಿನಿಮಾಗಳನ್ನ ಬಿಟ್ಟು ಬೇರೆ ಬೇರೆ ಎಲ್ಲ ಸಾಮಾಜಿಕ ಕೆಲಸಗಳಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ರು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಸಿನಿಮಾ ಆದಮೇಲೆ ನಾವು ಸಂಸ್ಕರಣೆಗೆ ಆ ಟೈಮಲ್ಲೆಲ್ಲ ಮದ್ರಾಸ್ಗೆಲ್ಲ ಹೋಗಬೇಕಾಗಿತ್ತು. ಎಡಿಟಿಂಗ್ ಇರ್ಬೋದು, ಅದೇನೋ ಇರ್ಬೋದು, ಅದಕ್ಕೆಲ್ಲದಕ್ಕೂ ಸಂಕೇತ್ ಸ್ಟುಡಿಯೋ ಅನ್ನೋದನ್ನು ಕೂಡ ಅವ್ರು ಮಾಡಿದ್ರು. ಆಮೇಲೆ 8 ದಿವಸದಲ್ಲಿ ಒಂದು ಮನೆ ಕಟ್ಟಬಹುದು ಅನ್ನೋಂಥ ಒಂದು ಕೆಲವೊಂದು ಕಾನ್ಸೆಪ್ಟ್ಗಳನ್ನ ತಂದ್ರು. ನಂದಿ ಹಿಲ್ಸ್ಗೆ ರೋಪ್ ವೇ ಹಾಕಬೇಕು ಅನ್ನೋವಂಥದ್ದು ಏನೋ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನ, ಅಂದರೆ ಕ್ರಿಯೇಟಿವ್ ಆಗಿ ಡಿಫರೆಂಟ್ ಆಗಿ ಯೋಚನೆ ಮಾಡುವಂತಹ ಒಬ್ಬ ವ್ಯಕ್ತಿ. ಸಿನಿಮಾದಲ್ಲೂ ಕೂಡ ಅದನ್ನ ಅಳವಡಿಸಿದ್ದಾರೆ, ತಮ್ಮ ನಿಜ ಜೀವನದಲ್ಲೂ ಅಳವಡಿಸಿದ್ದಾರೆ. ಅವ್ರ ಯೋಚನಾ ಲಹರಿನೇ ಒಂಥರ ವಿಚಿತ್ರವಾಗಿತ್ತು, ವಿಶೇಷವಾಗಿತ್ತು ಅಂತ. ಆ ಬಗ್ಗೆ ಏನಾದ್ರು ಹೇಳ್ತೀರಾ? ಒಂದು ನಿಮ್ಗೆ ಏನು ಅನ್ಸುತ್ತೆ ಅದನ್ನ ನೀವು ಬರೆದ್ಬಿಟ್ಟು ಒಂದು ಪುಸ್ತಕದಲ್ಲಿ ಇಟ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಅದೆಲ್ಲ ಮೂಲೆಯಲ್ಲಿ ಇಟ್ಬಿಟ್ರೆ ಅದೊಂದು ವರ್ಷನ್. ಒಂದು ನಿಮ್ಗೆ ಅನ್ಸಿದ್ದನ್ನ ನೀವು ಬಾಯಲ್ಲಿ ಹೇಳ್ಬಿಟ್ಟು ಯಾರಿಗೋ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಅದೊಂದು ಬೇರೆ ವರ್ಷನ್. ಆದರೆ ನೀವು ಏನು ಅನ್ನಿಸ್ತು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ನೀವು ಯಾರಿಗಾರು ₹1 ಕೊಡ್ತೀನಿ ಅಂದರೆ ಹಿಂಗೆ ಬಿಸಾಕ್ಬಿಟ್ರೆ ಅವ್ನು ಎತ್ಕೊಂಡು ಅಂತಾನೆ ನಿಮ್ಗೆ ಗೊತ್ತಿಲ್ಲ, ತಗ ₹1 ಇಲ್ಲ, ಅವನಿಗೆ ಜೋಬ್ಗೆ ಇಟ್ಬಿಟ್ಟು ಹುಷಾರಾಗಿ ಮನೆ ತೊಗೊಂಡು ಅಂತಾರಲ್ಲ, ಆ ಥರ ಶಂಕರ್ನಾಗು ಅವರ ಸಬ್ಜೆಕ್ಟನ್ನು ರಾಮಕೃಷ್ಣ ಹೆಗಡೆಯವ್ರಿಗೂ ಯಾರಿಗೂ ಹೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದ್ರಲ್ಲ, ಇಂಪ್ಲಿಮೆಂಟ್ ಮಾಡಿದ್ರಲ್ಲ. ನನ್ನ ನೆನಪಿದೆ, ಡಬ್ಬಿಂಗ್ ಮಾಡಬೇಕಾದ್ರೆ ನಾನು ಯಾರ್ದಾರು ವಾಯ್ಸ್ ಕೊಡಬೇಕಾದ್ರೆ, ಒಂದು ಸೋಪದ ಆ್ಯಡ್ಗೆ ಯಾವುದೋ ಫಿಲ್ಮ್ ಆ್ಯಕ್ಟ್ರ್ ವಾಯ್ಸ್ ಕೊಡಬೇಕಾದ್ರೆ ಇಲ್ಲಿಂದ ಮೆಡ್ರಾಸ್ಗೆ ಹೋಗ್ಬೇಕು. ಅಲ್ಲೋದ್ರೆ ಅವರೆಲ್ಲ ಬೇರೆ ಬೇರೆ ಭಾಷೆಯವರು ಇರ್ತಾರೆ, ಎಲ್ಲ ಭಾಷೆಯವರು ಅಲ್ಲಿ ಬಂದಿರ್ತಾರೆ ಡಬ್ ಮಾಡೋಕ್ಕೆ, ಮಿಮಿಕ್ರಿ ಆರ್ಟಿಸ್ಟ್ಗಳು ಎಲ್ಲ. ಅದ್ರಲ್ಲಿ ನಾನು ಹೋಗಿ ಮಾಡ್ಬಿಟ್ಟು ಬಂದಿದ್ದೀನಿ, ಒಂದೊಂದ್ಸತಿ 2 ಲ್ಯಾಂಗ್ವೇಜ್ಗೂ ವಾಯ್ಸ್ ಕೊಟ್ಟಿದ್ದೀನಿ. ಬಟ್ ಆ ಸ್ಟ್ರೈನೇ ಇಲ್ವಲ್ಲ, ನಿಮ್ಗೆ ಡೈರೆಕ್ಟಾಗಿ ಡಬ್ಬಿಂಗ್ ಇಲ್ಲೇ ನಡೀತದೆ ಅಂತ ಗೊತ್ತಾದಾಗ ಅದನ್ನ ಆ ಕನಸನ್ನ ಕಂಡು ನೆನಸು ಮಾಡಿದ್ರು. ಬೇರೆ ಕನಸನ್ನ ಕಂಡು ಸಂಕೇತನ ಕಟ್ಟಿ ಅದು ನೆನಸು ಮಾಡೋದು ಎಲ್ಲ. ನಾನು ಹೇಳ್ತೀನಿ 108 ಸ್ವರ್ಗಕ್ಕೆ ಇಲ್ಲಿಂದ ಡೈರೆಕ್ಟಾಗಿ ನಾನು ಏಣಿ ಹಾಕ್ಬಿಡ್ತೀನಿ ಅಂತ. ಬಟ್ ಅದನ್ನ ಏಣಿ ಹಾಕಿ ಒಂದು 50 ಸ್ಟೆಪ್ ಅವರು ಹಾಕಿದ್ರಲ್ಲ, ಆ ಥರ ಹಿ ಡಿಡ್ ಸಂಕೇತ್. ಅದನ್ನ ಮಾಡಿ ಥಿಯೇಟ್ರ್ ಹೆಂಗೆ ಅಂತ ತೋರಿಸಿದ್ರು ಒಂದು. ಆಮೇಲೆ ಇದ್ರದ್ದು ಈ ಕಂಟ್ರಿ ಕ್ಲಬ್ ಅಂತ ಮಾಡಿ ಜನಸಾಮಾನ್ಯರು ಕೂಡ ನಮ್ಮದೇ ಆದ ಕ್ಲಬ್ ಅಂತ ಎಲ್ಲ ಇರಬೇಕು ಅಂತ. ಅಫ್ಕೋರ್ಸ್ ಅದು ಭಾಳ ಇದು ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವ್ರು ತಿಳ್ಕೊಂಡು ಅದು ಭಾಳ ಗ್ರೇಟ್ ಆಗಿರೋದು. ಆಮೇಲೆ ಇನ್ನೊಂದು ರೋಪ್ ವೇ ಹಾಕಬೇಕು ಅಂತ ನಂದಿ ಹಿಲ್ಸ್ಗೆ. ಆಮೇಲೆ ಈ ಮೆಟ್ರೋದು ಇದೆಲ್ಲ ಏನು ಅಂದರೆ ಭಾಳ ದೊಡ್ಡದಾಗಿ ಹೇಳೋದಲ್ಲ. ನಾವೆಲ್ಲರೂ ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ಅಯ್ಯೋ ಹಿಂಗೆ ನಮ್ಮೂರಲ್ಲೂ ಬೇಕಾಗಿತ್ತು ಅಂತ ಹೇಳ್ಕೊಂಡು ನಾವು ಕೈಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಇರ್ತೀವಿ ಹೊರತು ಅದನ್ನ ಇಮ್ಮಿಡಿಯೇಟ್ ತಂದು ಅದನ್ನು ಪ್ರಾಜೆಕ್ಟ್ ಹಾಕಿ ಆ ಪ್ರಾಜೆಕ್ಟ್ನ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿ ಆ ಇಂಪ್ಲಿಮೇಷನ್ ಇದ್ರು. ಒಂದು ಸಬ್ಜೆಕ್ಟ್ ಸಿಕ್ಕಿದ ತಕ್ಷಣ ನೀವು ಚೆನ್ನಾಗಿದ್ರೆ ಈ ಸಬ್ಜೆಕ್ಟು ಅಂತ ಕೂತ್ಕೊಳ್ಳೋದಕ್ಕಿಂತ ಈ ಸಬ್ಜೆಕ್ಟ್ ಒಂದು ಸ್ಕ್ರಿಪ್ಟ್ ಮಾಡಿ ಅದು ಡೈಲಾಗ್ ಬರೆದು ಅದನ್ನ ಮಾಡಿ ಒಂದು ಪ್ರೊಡ್ಯೂಸರ್ ನೋಡ್ಕಿ ಅದನ್ನು ಸಿನಿಮಾ ಮಾಡೋಕೆ ಹೊರಡ್ತಿರಲ್ಲ. ಆ ಥರ ಒಂದು ಪ್ರಯತ್ನ, ಈ ದೊಡ್ಡ ಪ್ರಯತ್ನಗಳು ಮಾಡಿದ್ರು. ಶಂಕರ್ನಾಗ್ ಯಾಕೆ ಜನಸಾಮಾನ್ಯರಲ್ಲಿ ಇದ್ದಾರೆ ಅಂದರೆ ಅವರು ಸಿನಿಮಾ ಆ್ಯಕ್ಟ್ರು ಮಾತ್ರ ಆಗಿ ಒಂದು ಸಾಂಗ್ಲಿಯಾನ ಆಗಿದ್ದಿದ್ರೆ ಅಲ್ಲ, ಇನ್ನೇನು ಆದರು. ನಮ್ಮ ಈ ಒಂದು ಸಿನಿಮಾ ತಂಡ ಈಗ ನೀವು ನೋಡ್ಕೊಂಡು ಬಂದಿದ್ದೀರಾ, ಸಿನಿಮಾ ಚಿತ್ರತಂಡದವರು ಹೇಗಿದ್ದಾರೆ, ಹೀರೋಗಳು ಹೇಗಿದ್ದಾರೆ, ಹೇಗೆ ಶೂಟಿಂಗ್ಗಳು ನಡೀತಾ ಇದೆ, ಇವೆಲ್ಲದಕ್ಕೂ ಶಂಕರ್ನಾಗ್ ಅವರ ಮಾತಿನಲ್ಲಿ ಒಂದು ಉತ್ತರ ಕೊಡೋದಾದ್ರೆ ಅಥವಾ ಡಿಫ್ರೆನ್ಸ್ ಏನಿತ್ತು, ಅದು ಹೇಗೆ ಆಗ್ಬೇಕಾಗಿತ್ತು, ಶಂಕರ್ನಾಗ್ ಅವ್ರಿಗೆ ಏನು ನಮ್ಗೆ ಅಡಿಪಾಯ ಹಾಕ್ಕೊಟ್ರು ಅನ್ನೋದ್ರ ಬಗ್ಗೆ ನೀವು ಕಂಡ ಶಂಕರ್ನಾಗ್ ಬಗ್ಗೆ ಹೇಳ್ಬೋದಾ?
ಶಂಕರ್ನಾಗ ನಾವೊಂದು ದೊಡ್ಡ ಗುರುಗಳು ಅದು ಇದು ಅಂತ ಏನು ಹೇಳಂಗಿಲ್ಲ. ಹಿ ವಾಸ್ ಅ ಮ್ಯಾನ್ ಬಿಟ್ವೀನ್ ಅಸ್. ನಮ್ಮ ಮಧ್ಯೆ ಇರುವಂಥ ನಮ್ಮ ಯಾರು ನೀವು ಅಣ್ಣ ಅಂತೀರಾ ತಮ್ಮ ಅಂತೀರಾ ಅದಕ್ಕೆಲ್ಲ ಮಿಗಿಲಾಗಿರುವಂಥ ಒಂದು ಹಿಂಗೆ ಇರಬೇಕು ಅಂತ ಹೇಳಿದವರೆಲ್ಲ ನಡೆದು ತೋರಿಸಿದವರು. ವಾವ್. ಸೊ ಒಂದು ಹೆಜ್ಜೆಯನ್ನು ಹಾಕಿ ಹಿಂಗೆ ಹೋಗಪ್ಪ ನೀನು ಹಿಂಗೆ ಹೋದ್ರೆ ಹಿಂಗೆ ಒಳ್ಳೇದೈತೆ ಅಂತ ಹೇಳೋದಕ್ಕಿಂತ ತಾನು ನಡ್ಕೊಂಡು ಹೋಗ್ತಾನಲ್ಲ ಹಂಗೆ ನಡ್ಕೊಂಡೋಗಿ ತೋರಿಸಿದವರು. ಇಲ್ಲ ಅಂದರೆ ನೀವು ಮಾಲ್ಗುಡಿ ಡೇಸ್ ಮಾಡೋಕ್ಕೆ ಆಗ್ತಿಲ್ಲ. ಹೌದು. ಅದಕ್ಕೆ ನಮ್ಮ ಸಾಹಿತ್ಯಗಳನ್ನು ನಮ್ಮ ಆರ್ ಕೆ ನಾರಾಯಣ ನಾವೇ ಪ್ರೀತಿಸಲಿಲ್ಲ. ಯಾರ್ಯಾರ್ದೋ ಇಂಗ್ಲೀಷ್ ನಾವೆಲ್ ಎಲ್ಲ ತಗೊಂಬಂದು ಸಿನಿಮಾ ಮಾಡೋಕ್ಕೆ ಹೋದ್ವಿ. ಇಲ್ಲೇನೆ ಬೇಕಾದಷ್ಟು ಇದೆ ಅಂತ ತೋರಿಸ್ಕೊಟ್ಟವ್ರು ಶಂಕರ್. ಮಾಲ್ಗುಡಿ ಡೇಸ್ ಮಾಡಿ ಇವತ್ತು ಮಾಲ್ಗುಡಿ ಅಂದರೆ ನೀವೆಲ್ಲೇ ಹೋಟೆಲ್ ಮಾಲ್ಗುಡಿ ಅಂತ ನೋಡ್ತೀರೋ, ರಿಸಾರ್ಟ್ ಮಾಲ್ಗುಡಿ ಅಂತ ನೋಡಿದ್ರು ನಮ್ಗೆ ನೆನಪು ಬರೋದು ಶಂಕರ್ನಾಗ್. ಹೌದು ಅಲ್ವಾ? ಅದ್ಭುತವಾಗಿ. ಆಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ವಿ, ಅದು ಚಾಮರಾಜಪೇಟೆಯಲ್ಲಿ ಶೂಟಿಂಗ್ ಆಯಿತು. ರಮೇಶ್ ಭಟ್ ಅವರು ಡೈರೆಕ್ಟ್ ಮಾಡೋದು. ನೀವು ಯೋಚನೆ ಮಾಡಿ, ನಮ್ಮ ಹತ್ರ ಇರೋ ಒಬ್ಬ ಫ್ರೆಂಡು, ಅಂದರೆ ನನಗಿಂತ ಅಫ್ಕೋರ್ಸ್ ಅವ್ರಿಗೆ ಒಂಥರ ಫ್ರೆಂಡು, ಅದನ್ನು ಅವ್ರು ಯಾವತ್ತೂ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತೆಲ್ಲ ಅಂದ್ಕೊಂಡೇ ಇಲ್ಲ. ಏನೇ ಪೋಸ್ಟ್ ಕೊಟ್ಟು ಈಸ್ ಅ ಫ್ರೆಂಡ್. ಅವರು ಒಂದು ಸಿನಿಮಾ ಮಾಡಿ ಅದರಲ್ಲಿ ಅನಂತ್ನಾಗೂ ಶಂಕರ್ನಾಗೂ ಆ್ಯಕ್ಟ್ ಮಾಡ್ತಾರೆ ಅಂದರೆ ಅದ್ರದ್ದು ಫ್ಲೆಕ್ಸಿಬಿಲಿಟಿ ಎಷ್ಟಿದೆ ನೋಡಿ. ಇಲ್ಲ, ಅವತ್ತಿನ ಕಾಲದಲ್ಲಿ ಹೊಡಿ ಬಡಿ ಕಡಿ ಅನ್ನೋದನ್ನ ಬಿಟ್ಟು ಒಂದು ಸಂಪೂರ್ಣ ಕೌಟುಂಬಿಕ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಬರೋದು, ಗಂಡ ಹೆಂಡತಿ ಇವೆಲ್ಲವನ್ನು ಇಟ್ಕೊಂಡು ಒಂದು ಸಿನಿಮಾವನ್ನು ಯಶಸ್ವಿಯಾಗಿ ಮಾಡಿದ್ರಲ್ಲ. ಆಮೇಲೆ ಅದೇ ಟೈಮಲ್ಲಿ ಒಂದು ಸೀರಿಯಲ್ನು ಮಾಡಿಸಿದ್ರು ಅವ್ರ ಕೈಯಲ್ಲಿ, ಮೆಕ್ಯಾನಿಕ್ ಮುದ್ದಾ ಅಂತ. ಮೆಕ್ಯಾನಿಕ್ ಮುದ್ದಲ್ಲಿ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಅದು ಹೆಚ್ಚುಕಮ್ಮಿ ಮಾಲ್ಗುಡಿ ದೇವಸ್ಥಾನನೇ ಎಲ್ಲ ಈ ಹುಡುಗನ ಬಗ್ಗೆನೇ ಇರೋಂಥದ್ದು. ಸೊ ಆವಾಗ ಚಾಮರಾಜಪೇಟೆಯಲ್ಲಿ ಇದ್ದೀನಿ. ಆ ಚಾಮರಾಜಪೇಟೆಯಲ್ಲಿ ಅವ್ರ ಶೂಟಿಂಗ್ ಎಲ್ಲ ಬಂದು ಅಲ್ಲಿ ಮನೆ ಇತ್ತು, ಅಲ್ಲಿಂದ ರಪ್ಪ ಅಂತ ಬಂದು ನನ್ನ ರೂಮ್ ಹತ್ರನೂ ನಿಂತ್ಕೊಂಡ್ಬಿಟ್ಟಿರೋರು, ಅಲ್ಲಿ ಕೂತ್ಕೊಂಡ್ಬಿಟ್ಟಿರೋ, ಅಲ್ಲಿ ಮಲ್ಕೊಂಡ್ಬಿಟ್ಟಿರೋರು. ಸೊ ಎಲ್ಲರಿಗೂ ಈಸಿಯಾಗಿ ಅವೈಲೇಬಲ್ ಪರ್ಸನ್ನು. ಆಮೇಲೆ ನೀವು ಇವತ್ತು ಯಾವ್ದಾದ್ರು ವಿಡಿಯೋ ಸಿಕ್ಕಿದ್ರೆ ನೋಡಿ, ಹಳೇದು ಯೂಟ್ಯೂಬಲ್ಲಿ ಎಲ್ಲರೂ ಶಂಕರ್ನಾಗ್ ಬಗ್ಗೆ ಥಿಯೇಟ್ರಲ್ಲಿ ನಿಂತ್ಕೊಂಡು ಅವ್ರಿಗೊಂದು ಅವಾರ್ಡ್ ಕೊಡೋಕ್ಕೆ ಬರ್ತಾರೆ, ತೊಗೊಂಡು ಹೋಗ್ತಾರಲ್ವಾ, ಅದ್ರ ಫಾಸ್ಟ್ನೆಸ್ ನೋಡಿ. ಟಕ್ 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 ಬೇರೆಯವ್ರ ಥರ ಹಿಂಗೆ ನೋಡ್ಕೊಂಡು ಹಿಂಗೆ ಅಂದ್ಕೊಂಡು ಏನ್ಬಿಟ್ಟು ಬಂದು ತರಿಸ್ಕೊಂಡು ಹೋಗಿ ನಮಸ್ಕಾರ ಟಕ್ಕಂದು ಹೋಗು. ಭಾಷಣ ಮಾಡಿಕೊಟ್ರೆ 1.5 ನಿಮಿಷ ಭಾಷಣ ಮಾಡಿ ಹೊಟ್ಬಿಡ್ತಾರೆ. ಅವರು ಟೈಮ್ ವೇಸ್ಟ್ ಮಾಡ್ಕೊಳಲ್ಲ, ಬೇರೆಯವ್ರ ಟೈಮು ವೇಸ್ಟ್ ಮಾಡಲ್ಲ. ಸಿನಿಮಾ ಬ್ರೀತ್ ಸಿನಿಮಾ, ಈಟ್ ಸಿನಿಮಾ, ಲಿವ್ ಸಿನಿಮಾ ಅಂತಾರಲ್ಲ, ಆ ಥರ ನಾನು ಸಿನಿಮಾ ಅಂತ ಹೇಳಲ್ಲ ಶಂಕರ್ನಾಗ್ಗೆ. ಕಲೆ, ಕ್ರಿಯೇಷನ್. ಶಂಕರ್ನಾಗ್ನೇ ನೀವು ಸಿನಿಮಾಗೆ ಮಾತ್ರ ಇಡಬೇಡಿ, ಥಿಯೇಟ್ರಿಗೆ ಮಾತ್ರ ಇಡಬೇಡಿ, ಅಥವಾ ಪೊಲಿಟಿಷಿಯನ್ ಅದಕ್ಕೆ ಇಡಬೇಡಿ, ಅಥವಾ ಕ್ರಿಯೇಟಿವ್ ವರ್ಕ್ಗೆ ಇಡಬೇಡಿ. ಹಿ ಈಸ್ ಟೋಟ್ಲಿ ಒನ್ ಪರ್ಸನ್ ಹೂ ಕ್ಯಾನ್ ಡೂ ಎನಿಥಿಂಗ್. ಏನು ಬೇಕಾದ್ರೂ ಮಾಡ್ಬೋದು. ಯೂನಿವರ್ಸಿಟಿ ಥರ ಯಾವುದ್ರಲ್ಲಿ ಇದ್ದಾರೋ ಅದರಲ್ಲಿ ಫುಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಬೆಳೆಸ್ತಾರೆ. ನಾವು ಆ ಕಡೆ ಹೋಗಿ ಬಂದ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಬಿಟ್ಟು ಅದು ಅವ್ನು ಚೆನ್ನಾಗಿದೆ ಇವನು ಚೆನ್ನಾಗಿದೆ ಇಲ್ಲ, ಇವರು ಈ ಕ್ರಿಯೇಟೆಡ್ ಇಟ್. ಸೊ ನಮಗೆ ಅನಿಸುತ್ತೆ ಇವತ್ತು ಶಂಕರ್ನಾಗ್ ಇದ್ದಿದ್ದಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು 15 ಜನ ಹೊಸ ಹೀರೋ ಸಿಕ್ಕಿರೋರು. ಮಿನಿಮಮ್ ಅವ್ರು ಕ್ರಿಯೇಟ್ ಮಾಡಿದ್ರು. ಆ ಥರ ಒಂದು ಹುರಿದುಂಬಿಸೋದಿದೆಯಲ್ಲ ಅದಿತ್ತು. ಆಮೇಲೆ ನನಗನ್ಸುತ್ತೆ ಮೋಸ್ಟ್ಲಿ ಅವರು ಯಾರು ದೊಡ್ಡ ದೊಡ್ಡ ಥಿಯೇಟರ್ ಪರ್ಸನ್ಸ್ನೆಲ್ಲ ಕರ್ಕೊಂಬಂದು ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ನಡೆಸಿ, ಯೋಚನೆ ಮಾಡಿ ನೋಡಿ, ನಮ್ಗೆ ಬೇಕು ಅಂದ ತಕ್ಷಣ 5-6 ಹೀರೋ ಸಿಗ್ತಾರೆ ಅಂದರೆ ಹಿಂಗಿರುತ್ತೆ. ದುಡ್ಡು ಹಾಕಿದ್ರೆ ವಾಪಸ್ ಬರುತ್ತೆ ಅನ್ನೋದನ್ನ. ಆಮೇಲೆ ದುಡ್ಡಿನ ಸಿನಿಮಾ ಮಾತ್ರ ಮಾಡಲೇ ಇಲ್ಲ ಅವರು. ನಿಮಗೆ ನೆನಪಿದೆಯೋ ಏನು ಗೊತ್ತಿಲ್ಲ, ದೂರದರ್ಶನಲ್ಲೂ ಕೂಡ ಆ ಕಾಲದಲ್ಲೇನೆ ಸಾಮಾನ್ಯ ವ್ಯಕ್ತಿನ ಇಂಟರ್ವ್ಯೂ ಮಾಡೋದು ಮಾಡಿದ್ರು. ಈ ಡೋಬಿ ಘಾಟ್ಗೆ ಹೋಗ್ಬಿಟ್ಟು ಅವ್ರು ಹೆಂಗೆ ಬಟ್ಟೆ ಒಗಿತಾರೆ, ಆ ಮೀನು ಮಾರೋರು ಹೆಂಗೆ ಮೀನು ಮಾಡ್ತಾರೆ, ಅದನ್ನ ದೂರದರ್ಶನ್ಗೆ ಆ ಕಾಲದಲ್ಲೇ ಮಾಡಿದ್ರು. ಒಳ್ಳೆ ಕಾನ್ಸೆಪ್ಟ್. ಯಾರು ನೀವು ಹೆಂಗೆ ಮೀನು ಮಾಡ್ತೀರಾ, ಎಷ್ಟು ದುಡ್ಡು ಬರ್ತದೆ ನಿಮಗೆ, ಎಲ್ಲಿಗೆ ಹೋಗ್ತೀರಾ, ಆಮೇಲೆ ಇದೀಗೇನು ಇದ್ರ ಪ್ರಾಬ್ಲಮ್ ಏನು, ಸಡಕ್ ಅಂತ ಕ್ಯಾಮ್ರಾ ತೆಗೆದ್ಬಿಟ್ಟು ಈ ಪ್ರಾಬ್ಲಮ್ ಸರ್ಕಾರ ಏನು ಮಾಡ್ತಾ ಇದೆ ನೋಡಿ. ಇವತ್ತೂ ನಿಮ್ಗೆ ಕಾನ್ಸೆಪ್ಟ್ ಹೊಸ ಹೌದೌದು ಅಲ್ವಾ? ತಗೊಂಡೋಗಿ ಎಲ್ಲರನ್ನು ಸಾಮಾನ್ಯ ವ್ಯಕ್ತಿಗಳಿಗೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅದನ್ನ ಕ್ಯಾರೆಕ್ಟರ್ ಮಾಡಿ ಅದು ಎಪಿಸೋಡ್ ಮಾಡಿದ್ದಾರೆ ಅವ್ರದ್ದು. ಸೊ ಅದಕ್ಕೆ ಈಸ್ ಎ ಬುಕ್. ತಿರ್ಗಿಸ್ ನೋಡಿ, ಯಾವ ಪೇಜ್ ಇಡಿಸ್ತೆ ಅದನ್ನ ನೀವು ಸಿನಿಮಾ ಮಾಡಿ ಅಥವಾ ನಿಮ್ಮ ಜೀವನ ಮಾಡಿ. ಆಮೇಲೆ ಈ ಜರ್ಮನ್ ಅವ್ರು ಬಂದು ಶಂಕರ್ನಾಗ್ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಬಂದಾಗ, ಸೊ ನಿಮ್ಮನ್ನ CG ಆಗಿ ಬಳಸ್ಕೊಂಡ್ರು. ಶಂಕರ್ನಾಗ್ ಅವ್ರ ಬಗ್ಗೆನೆ ಅವ್ರ ಥರಾನೇ ಮಾಡೋ ಥರ ನೀವೆಲ್ಲ ಮಾಡಿದ್ರಿ. ಅದ್ರ ಒಂದು ಝಲಕ್ ಹೆಂಗಿತ್ತು ನಮಗೂ ಕೂಡ ಅದನ್ನ ಒಂದು ಅದು ಅಷ್ಟು ನನಗೆ ಸುಲಭ ಅನಿಸಿಲ್ಲ. ಅವಾಗ ನಾನೇನು ಅಂದ್ಕೊಂಡೆ ಅಂದರೆ, ಬೇಕಾದ್ರೆ ನಮಗೆ ಎಲ್ಲ ಕಡೆ ನಾಲೆಜ್ ಇದೆ ಅಂತ ಅನ್ಕೋಬೇಡಿ. ಕೆಲವು ಟೈಮ್ ನಾವು ಇಡಿಯಟ್ಸ್ ಆಗ್ಬಿಡ್ತೀವಿ.
ನನಗೆ ಯಾರೊಬ್ಬನ ಜರ್ಮನಿಯಿಂದ ಬಂದು ಹಿಂಗೆ ಕೇಳಿದಾಗ ಒಂದು ದಿವಸ ನಾನೇನೋ ಮಾಡ್ತೀನಿ ಅಂತೆಲ್ಲ ಅಂದೆ. ಆಮೇಲೆ ಅಂದರೆ 3-4 ದಿವಸ ನಾನು ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು, ಇಲ್ಲ ಸರ್ ನಿಗ್ದಾಗದೇ ಇರೋ ಕೆಲಸ ಅಂತ ನಾನು. ಏನು ಅಂದರೆ ಆಮೇಲೆ ಗೊತ್ತಾಯಿತು ಅವರು ಕನ್ನಡಿಗರೇ ಜರ್ಮನಿಲಿದ್ದಾರೆ. ಅವ್ರಿಗೆ ಇವತ್ತೆಲ್ಲವರು ಇರ್ತಾರೆ, ಕೇಳಿಸ್ಕೊಳ್ಳಿ ನೀವು. ನನಗೆ ಗೊತ್ತಿರಲಿಲ್ಲ ಏನದು ಅಂತ. ಸಿ ಜಿ ಅಂತ ಏನು ಅಂದರೆ ನನಗೆ ಗೊತ್ತಿಲ್ಲ, ಸತ್ಯ ಹೇಳಬೇಕು. ನನಗೆ ಗೊತ್ತಿಲ್ಲ ಸಿ ಜಿ ಅಂತ. 20 ವರ್ಷದಿಂದ ಆವಾಗ ಬಂದು ನನ್ನ ಹನುಮಂತ ನಗರಕ್ಕೆ ಕರ್ಕೊಂಡೋಗಿ ಈ ಥರ ಗ್ರೀನ್ ಮ್ಯಾಟ್, ಒಂದು ದೊಡ್ಡ ಗ್ರೀನ್ ಮ್ಯಾಟ್ ಹಾಕಿ, ಫುಲ್ಲು ಮನೆಗೇನೆ ಗ್ರೀನ್ ಮ್ಯಾಟ್ ಹಾಕಿ, ಅಲ್ಲಿಗೆ ನನ್ನ ಬಾಡಿ ಮೇಲೆ ಒಂದು 65ರಿಂದ 70 ಕ್ಯಾಮ್ರಾಗಳನ್ನ ಹಾಕಿ, ಇಲ್ಲೆಲ್ಲ ಕ್ಯಾಮ್ರಾ ಹಾಕಿದ್ದಾರೆ, ಇಲ್ಲೆಲ್ಲ ಈ ಮಸಲ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಕೈಗೆಲ್ಲ ಕ್ಯಾಮ್ರಾ ಹಾಕಿ, ಆಮೇಲೆ ಅವರು 3 ಕ್ಯಾಮ್ರಾ ಇಟ್ಕೊಂಡು, ನಂಗೆ ಏನಿದೆ ಅರ್ಥನೇ ಆಗ್ತಾ ಇಲ್ಲ. ನಾನಿಲ್ಲ, ನೀವು ಏನಾರ ಬಟ್ಟೆ ಹಾಕೊಳ್ಳಿ ಸರ್ ಅಂತಾರೆ, ಬಟ್ ಶಂಕರ್ನಾಗ್ ಥರನೇ ಮಾಡಿ ಅಂತ. ಸೊ ಹಿಂಗೆ ನಮ್ಮದು ಯಾಕೆ ನಾನೇನು ಮಾಡೋಕ್ಕಾಗಲಿಲ್ಲ. ಆದರೆ ಒಂದು ವಿಷಯ, ನಾವು ಏನು ಕೆಲಸ ಮಾಡಿದ್ರು ಇತಿಹಾಸದಲ್ಲೆಲ್ಲ ಉಳ್ಕೋಬೇಕಲ್ವ. ನಾನು ಅನ್ನೋ ಡಿಫ್ರೆನ್ಸ್ ಇರಬಾರ್ದು. ಯಾಕಿದೆಲ್ಲ ಆಯಿತು? ಈ ಥರ ನನ್ನ ಕೈ ಮಾಡಿಸಿದ್ರು. ಸೊ ಆವಾಗ ಈ ಎಲ್ಲ ಕ್ಯಾಮ್ರಾ ಒಟ್ಟಿಗೆ ರೆಕಾರ್ಡ್ ಆಗುತ್ತೆ. ಸೊ ಆ ಬಾಡಿ ಲ್ಯಾಂಗ್ವೇಜ್ನೆಲ್ಲ ರೆಕಾರ್ಡ್ ಮಾಡಿ ಅದನ್ನ ನಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತಾರೆ, ನಾನಿರಲ್ಲ ಆ ಕ್ಯಾರೆಕ್ಟರ್. ಸೊ ಅದನ್ನ ಸ್ಟೋರ್ ಮಾಡ್ಕೊಂಡ್ರು. ಇವಾಗ ನೀವು ನಮ್ಗೆ ಶಂಕರ್ನಾಗೆ ಎದ್ರ ಪಕ್ಕದಲ್ಲಿ ಕೂತ್ಕೊಂಡಿರೋ ಅನ್ನೋ ಥರ ಅನ್ನಿಸ್ಬಿಡ್ತು ನನಗೆ. ಇದು ಏನ್ ಗೊತ್ತೆ, ಒಬ್ರನ್ನ ಯಾರನ್ನ ನಾವು ಇಮಿಟೇಟ್ ಮಾಡ್ಬೇಕಾದ್ರೆ ಫಸ್ಟ್ ಮಾಡ್ಬೇಕಾದ್ರೆ ಇವಾಗ ಟ್ಯಾಲೆಂಟ್ ಇಲ್ಲ ಅದೆಲ್ಲ ಬೇರೆ ವಿಷಯ. ನೀವು ಅವ್ರನ್ನ ಬಹಳ ಪ್ರೀತಿಸ್ಬೇಕು. ಬಹಳ ಪ್ರೀತಿಸ್ಬಿಟ್ಟಾಗ ನಿಮಗೆ ಅವ್ರು ಸಿಕ್ಬಿಡ್ತಾರೆ. ನಿಮಗೆ ರಾಜ್ಕುಮಾರ್ ಬಹಳ ಪ್ರೀತಿಸಿದಾಗ ನಮಗೆ ಯಾವಾಗ ಎಲ್ಲಿ ಅಲ್ಲ ಅದು ಬರಬೇಕಾದ್ರೆ ಯು ಶುಡ್ ಗೆಟ್ ಇನ್ ಸೈಡ್. ನೀವು ದ್ವೇಷ ಮಾಡಿದ್ರೆ ಏನೂ ಸಿಗಲ್ಲ. ಸೊ ಶಂಕರ್ನಾಗನ್ನ ಎಷ್ಟು ಪ್ರೀತಿಸಿದ್ವಿ ಅಂದರೆ, ನೋಡಿ, ಒಂದು ಯಾರಾದರೂ ನಿಮ್ಗೊಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಒಂದು ಜುಬ್ಬಾ ಪೈಜಾಮ ಹಾಕೊಂಡು ಹೋಗ್ತಾರೆ. ಹೀರೋ ಮಾಮೂಲಿ ಅಲ್ಲ, ಟಾಪ್ ಹೀರೋ. ದುಡ್ಡು ಹಾಕಿದ್ರೆ 100% ಗ್ಯಾರಂಟಿ ಅನ್ನೋ ಹೀರೋ ಫಂಕ್ಷನ್ಗೆ ಹೋಗೋದು ಜುಬ್ಬಾ ಒಂದು ಪೈಜಾಮ ಹಾಕ್ಬೋದು. ಆಯ್ತಾ ಬನ್ನಿ, ಆಮೇಲೆ ಹಲೋ ಬಾಯ್, ಎಲ್ಲರಿಗೂ ಮರ್ಯಾದೆ ಕೊಡೋದು ಅಂದ್ಬಿಟ್ಟು ಯಾರನ್ನೂ ಸಿಕ್ಕಾಪಟ್ಟೆ ಹೊಗಳೋದು ನಿಲ್ಲೋದೇನು. ನನಗೆ ಭಾಳ ಇಷ್ಟ ಆಗಿದ್ದು ಶಂಕರ್ನಾಗಿಂದ ಒಂದೇ ಒಂದು, ಪ್ರೊಡ್ಯೂಸರ್ ದುಡ್ಡನ್ನ ವೇಸ್ಟ್ ಮಾಡಬೇಡಿ ಅನ್ನೋ ಭಾಳ ಇಷ್ಟ ಮಾತು. ಆಮೇಲೆ ಸಿನಿಮಾ ಉಳಿಬೇಕು ಅನ್ನೋದಕ್ಕೋಸ್ಕರ ಸಿನಿಮಾ ಮಾಡಬೇಕೇ ಹೊರತು ನಾನು ದುಡ್ಡು ಮಾಡಬೇಕು ಅಂತ ಸಿನಿಮಾ ಅಲ್ಲ. ಸಿನಿಮಾ ಇಂಡಸ್ಟ್ರಿನೇ ಉಳಿಬೇಕು ಅನ್ನೋದಕ್ಕೋಸ್ಕರ ಸಿನಿಮಾ ಮಾಡಿದ್ದು. ಅವ್ರ ವರ್ಕೆಲ್ಲ ಇಂಡಸ್ಟ್ರಿ ಉಳಿಬೇಕು ಅಂತಾನೆ. ಇಲ್ಲ ಅಂದರೆ ಅವ್ರಿಗೆ ಬೇಕಾದಷ್ಟು ದುಡ್ಡು ಅವ್ರ ಹತ್ರ ಇತ್ತು ಅಲ್ವಾ. ಆಮೇಲೆ ಸಿನಿಮಾ ಕಮರ್ಷಿಯಲ್ ಸಿನಿಮಾಯಿಂದ ಬೇಕಾದಷ್ಟು ಬರ್ತಾ ಇತ್ತು. ಅವ್ರು ಕಮರ್ಷಿಯಲ್ ಸಿನಿಮಾ ಅಷ್ಟೊಂದು ಸಿಗದೆ ಹೋದ್ರೆ ಅವ್ರು ಥಿಯೇಟ್ರಲ್ಲಿ ಇನ್ನೇನೋ ಸಾಧನೆ ಮಾಡ್ಬಿಟ್ಟಿರೋರು. ಬಟ್ ದುಡ್ಡು ಬೇಕಲ್ಲ ಮನುಷ್ಯನಿಗೆ, ಅದಕ್ಕೆ ಪಾಪ್ಯುಲಾರಿಟಿ, ದುಡ್ಡು ಎಲ್ಲ ಬಂತು. ನೋಡಿ, ಒಂದು ಅಣ್ಣ ತಮ್ಮನ ಬಗ್ಗೆ ಅಸೂಯೆ ಏನೂ ಇರಲಿಲ್ಲ, ಏನು ಮಾಡೋಕ್ಕೆ ಆಗಲ್ಲ. ಆಮೇಲೆ ಅತಿಯಾದ ಪ್ರೀತಿ, ಅತಿಯಾದ ವಾತ್ಸಲ್ಯ, ಅಣ್ಣ ಚೆನ್ನಾಗಿದ್ಯಾ ಅಣ್ಣ ಅಂತ ಅದು ಇಲ್ಲ. ಏನೋ ಒಂದು ಫ್ರೆಂಡ್ ಥರನೇ ಇದ್ರು, ಆರಾಮಾಗಿ ಸೇರ್ಕೊಂಡು ಅಲ್ಲೆಲ್ಲ ಅವ್ರು ಹೋಗಿ ಇವ್ರು ಹೋಗಿ. ಕೆಲಸಕ್ಕೆ ಮಹತ್ವ ಜಾಸ್ತಿ. ಬಟ್ ಬಹುಶಃ ಅವ್ರು ಹೋಗಿದ್ರಿಂದ ನಾವು ಇವತ್ತು ಮಾತಾಡ್ತಿದ್ದೀವಿ ಅನ್ಸುತ್ತೆ. ಅವ್ರು ಹೋಗಿಲ್ದೆ ಹೋಗಿದ್ರೆ ಬೇಕಾದಷ್ಟು ಸಿಕ್ಕಿರೋದು ನಮಗೆ ಅಲ್ವಾ. ಅಂದರೆ ನಮ್ಮ ಶಂಕರ್ನಾಗ್ ಚಿತ್ರರಂಗದ ಒಂದು ಪುಸ್ತಕ. ಯಾವತ್ತಿದ್ರೂ ಆ ಪುಸ್ತಕನ ಓಪನ್ ಮಾಡಿ ಅದ್ರದ್ದು ಯಾವುದೇ ಪುಟ ಓದಿ ನೀವು, ನಿಮ್ಗೆ ಅದರಲ್ಲಿ ಏನೋ ಒಂದು ನಾಲೆಜ್ ಸಿಗುತ್ತೆ, ಒಂದು ಬದುಕು ಸಿಗುತ್ತೆ. ದಟ್ ಈಸ್ ಶಂಕರ್ನಾಗ್. ಶಂಕರ್ನಾಗಿನ ಇತಿಹಾಸದಲ್ಲಿ ಒಂದು ಒಳ್ಳೆ ವಿಷಯ ಮಾತಾಡಬೇಕು ಶಂಕರ್ನಾಗ್ ಬಗ್ಗೆ ಅಂತ ಅಂದರೆ, ನೀವು ಯೋಚನೆ ಮಾಡಿ, ಬ್ಯಾಂಕಲ್ಲಿ ಎಲ್ಲೋ ಒಂದು ಕೆಲಸ ಮಾಡಿಕೊಂಡು ಬಾಂಬೆಯಲ್ಲಿರೋರು ಸಡನ್ನಾಗಿ ಗಿರೀಶ್ ಕರ್ನಾಡ್ ಅಂತವರು ಕರ್ಕೊಂಬಂದು ಒಂದಾನೊಂದು ಕಾಲದಲ್ಲಿ ಅಂತ ಒಂದು ಸಿನಿಮಾ ಮಾಡಿಸೋದು. ಅದಾದ್ಮೇಲೆ ತಿರುಗಿ ನೋಡಬೇಕಾಗೇ ಇರಲಿಲ್ಲ. ಅಲ್ಲಿ ಶಂಕರ್ನಾಗು ಅವ್ರನ್ನ ಅಪ್ರಿಷಿಯೇಟ್ ಮಾಡಿಲ್ಲ, ಶಂಕರ್ನಾಗ್ ಇನ್ನೊಬ್ರನ್ನ ಅಪ್ರಿಷಿಯೇಟ್ ಮಾಡೋರು. ಯಾರನ್ನ ಅಂದರೆ ಫಸ್ಟ್ ಗುರ್ತಿದ್ದವರು ಸುಂದರಕೃಷ್ಣ ಅರಸ್ನ. ಅವ್ರ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ, ಏನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅವ್ರಿಗೆ ಮಾಮೂಲಿ, ಬಿಕಾಸ್ ಹಿ ವಾಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಸುಂದರಕೃಷ್ಣ ಅರಸ್. ಬಟ್ ಇಮಿಡಿಯೇಟ್ ರೆಕಗ್ನೈಸೇಷನ್. ನಿಮಗೆ ಸುಂದರಕೃಷ್ಣ ಅರಸ್ ಲೈಫೇ ಚೇಂಜ್ ಆಗೋಯ್ತು. ಬಟ್ ಹಂಗಾಗತ್ತೆ ಅಂತ ಅವ್ರು ಮೊದಲೇ ನೋಡಿ ಚೆನ್ನಾಗಿದೆ, ಅವ್ರ ಕಣ್ಣು ಚೆನ್ನಾಗಿದೆ, ಅವ್ರ ಮಾತು ಡೈಲಾಗ್ ಚೆನ್ನಾಗಿದೆ, ಅವ್ರ ಬೇಸ್ ಇದೆ.
ಸೊ ಅವರೇ ಒಂದು ಹೊಸ ಆರ್ಟಿಸ್ಟು, ಇನ್ನೊಂದು ಆರ್ಟಿಸ್ಟ್ ಬಗ್ಗೆ ಹೇಳೋದು. ಆಮೇಲೆ ನನಗೆ ಶಂಕರ್ನಾಗ್ ಯಾಕೆ ಇಷ್ಟ ಅಂತ ಅಂದರೆ, ನಾನು ಇಮಿಟೇಟ್ ಮಾಡ್ತಿರೋದಿಲ್ಲ, ಅಂದರೆ ನಾನು ಇದುವರೆಗೂ ಯಾರೂ ಇಮಿಟೇಟ್ ಮಾಡಿರಲಿಲ್ಲ ಶಂಕರ್ನಾಗ್ ಆ ಕಾಲದಲ್ಲಿ. ಇವತ್ತು ಭಾಳ ಚೆನ್ನಾಗಿ ಮಾಡ್ತಾರೆ. ಶಂಕರ್ನಾಗ್ ಥರ ಡ್ಯಾನ್ಸ್ ಮಾಡೋರು, ಅದೇ ಥರ ಮೇಕಪ್ ಎಲ್ಲ ಮಾಡ್ಕೊಂಡು ಡ್ಯಾನ್ಸ್ ಮಾಡೋರೆಲ್ಲ ಭಾಳ ಹುಡುಗರಿದ್ದಾರೆ, ಅಪ್ರಿಷಿಯೇಟೆಡ್. ಬಟ್ ಅವಾಗ ಯಾರೂ ಇರಲಿಲ್ಲ. ನಾನೇ ಶಂಕರ್ನಾಗ್ ಮಾಡಬೇಕು, ನಾನೇ ಅಂಬರೀಷ್ ಮಾಡಬೇಕು, ನಾನೇ ರಾಜ್ಕುಮಾರ್ ಮಾಡಬೇಕು, ನಾನೇ ವಿಷ್ಣುವರ್ಧನ್ ಅಂಥ ಟೈಮಲ್ಲಿ ನನಗೊಂದು ಫ್ಲೆಕ್ಸಿಬಿಲಿಟಿ ಸಿಗೋದು ಆ್ಯಕ್ಟ್ ಮಾಡೋಕ್ಕೆ. ಆಮೇಲೆ ಭಾಳ ಜನಕ್ಕೆ ಗೊತ್ತೇ ಇಲ್ಲ, ಮಿಮಿಕ್ರಿ ಆರ್ಟಿಸ್ಟು ಅಂದರೆ ಆ್ಯಕ್ಟ್ರ್ ಅಲ್ಲ, ಅವರು ಮಿಮಿಕ್ರಿ ಆರ್ಟಿಸ್ಟ್ ಅಂತಾರೆ. ಒಬ್ಬ ಆ್ಯಕ್ಟ್ರು ಮಿಮಿಕ್ರಿ ಆರ್ಟಿಸ್ಟು ಕಂಪೇರ್ ಮಾಡಿದ್ರೆ ಮಿಮಿಕ್ರಿ ಆರ್ಟಿಸ್ಟ್ ಮೋರ್ ದೆನ್ ಎನ್ ಆ್ಯಕ್ಟರ್ ಅಂತೀನಿ. ಅವ್ರು ತುಂಬ ಕಷ್ಟಪಡಬೇಕಾಗುತ್ತೆ, ಅಬ್ಸರ್ವೇಷನ್ ಇರಬೇಕು. ನೀವು ನಿಮ್ಮೊಬ್ಬರದ್ದು ಮಾಡ್ಬೋದು, ನಾವು ಎಲ್ಲರದು ಮಾಡಬೇಕು. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ ಅಯ್ಯೋ ಬೇರೆಯವ್ರದ್ದು ಮಾತ್ರ ಮಾಡೋದು ನಿಮ್ಮದೇ, ನೀವು ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಹಿಂದಿಯ ಜಾನಿ ಲಿವರು ಕೂಡ ಅಲ್ವಾ. ಸುರೇಶ್ ಭೋಸ್ಲೆ ಇದ್ದಾರೆ, ಅಮಿತಾಬ್ ಬಚ್ಚನ್ಗೆ ವಾಯ್ಸ್ ಕೊಟ್ಟರು. ಸೊ ನನಗೆ ಶಂಕರ್ನಾಗ್ದು ನಿಜವಾಗ್ಲೂ ಇದ್ದಿದ್ರೆ ನನಗೆ ಭಾಳನೇ ಲೈಫಲ್ಲಿ ಚೇಂಜ್ ಆಗಿರೋದು, ನೋ ಡೌಟ್, ಸಿಕ್ಕಾಪಟ್ಟೆ ಚೇಂಜ್ ಆಗಿರೋದು. ಯಾಕೆ ಅಂದರೆ ನಮ್ಮನ್ನು ಸರಳವಾಗಿ ಆ್ಯಕ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ ಕೆಲವು ಕಡೆ, ಬಟ್ ಶಂಕರ್ನಾಗ್ ಅದನ್ನು ಮಾಡಿದ್ರು. ಆಮೇಲೆ ಕಮರ್ಷಿಯಲ್ ಬಂದಾಗ ಅವರು ಹೆಸರು ಮಾಡಿಬಿಟ್ಮೇಲೆ ಅವ್ರ ಥರನೇ ಆ್ಯಕ್ಟ್ ಮಾಡಿದ್ರು ಹೊರತು ಅವ್ರು ಯಾವುದೇ ಬೇರೆ ಹೀರೋ ಥರ ಹೋ ಅದೆಲ್ಲ ಮಾಡಿಲ್ಲ. ಬೇಕಾ ಅಂತಲೇ ಆಡಿದ್ರು, ಭಾಳ ವಿಚಿತ್ರವಾಗಿ ಆಡಲಿಲ್ಲ. ಬಟ್ ಕಮರ್ಷಿಯಲಿಗೆ ಏನೇನು ಬೇಕು, ಫಾರ್ ಎಕ್ಸಾಂಪಲ್ಲು ಇದುವರೆಗೂ ಶಂಕರ್ನಾಗ್ ಜೊತೆ ಆ್ಯಕ್ಟ್ ಮಾಡಿರೋ ಎಲ್ಲ ಹೀರೋಯಿನ್ಸು ಅವ್ರ ಮಹಾನ್ ಫ್ಯಾನು, ಬರೆದಿಟ್ಕೊಳ್ಳಿ. ಹೀರೋಯಿನ್ಸ್ ಕೆಲವ್ರು ಹಿಂಗೆ ಮಾಡ್ದಾಗ ನಾವು ಅದೆಲ್ಲ ಇದೆಯಲ್ಲ, ಏನೂ ಇಲ್ಲ. ಈ ಫೀಲ್ಸ್ ಆಸ್ ಎ ಫ್ರೆಂಡ್. ಮೇಲ್ ಬಿದ್ದು ಹಿಂಗೆ ತಿರುಗಾಡಿ ರೋಲ್ ಮಾಡೋ ಕ್ಯಾರೆಕ್ಟರ್ ಮಾಡಿದ್ಮೇಲೆ ತೆಗೆದು ಅವ್ರ ಬಟ್ಟೆ ಎಲ್ಲ ರೆಡಿ ಮಾಡಿ ಅವ್ರನ್ನ ಈ ಕಡೆ ಆ ಥರ ಒಂದು ಟೆಕ್ನಿಕಲ್ ವಸ್ತು ಹೀರೋಯಿನು. ನನಗೊಂದು ಆ್ಯಕ್ಟ್ರು, ನನಗೊಂದು ಜೊತೆಯಲ್ಲಿರುವಂಥದ್ದು ಮೇಯ್ನ್ ಆ್ಯಕ್ಟ್ರ್ ಅದು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಿದ್ದೇ ಹೊರತು ಬೇರೆ ವೈಯಕ್ತಿಕವಾಗಿ ಏನೂ ಇರಲಿಲ್ಲ. ಆದರೆ ಇತ್ತೀಚಿನ ಕೆಲವೊಂದು ವಿದ್ಯಮಾನವನ್ನು ನೋಡಿದಾಗ ನನಗೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏನಂದರೆ, ಶಂಕರ್ನಾಗ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದರು, ನನ್ನ ಯಾವುದೇ ಸಿನಿಮಾ ನೋಡಿದವರು ಅದ್ರ ಬಗ್ಗೆ ಏನಾದರೂ ನೆಗೆಟಿವ್ ಇದ್ದರೆ ನನಗೆ ಹೇಳಿ, ಅದು ನನಗೆ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಅದರಲ್ಲಿ ನನಗೆ ತಿದ್ದುಕೊಳ್ಳುವಂಥ ಸಾಕಷ್ಟು ಅಂಶಗಳಿರುತ್ತೆ ಅಂತ. ಆದರೆ ಇತ್ತೀಚಿನ ಕೆಲವೊಂದು ಸಿನಿಮಾಗಳಲ್ಲಿ ನೆಗೆಟಿವ್ ಕಾಮೆಂಟ್ ಬರಬಾರ್ದು ಅಂತ ಕೋರ್ಟಿಂದ ಸ್ಟೇ ತರ್ತಾ ಇದ್ದಾರೆ. ಸೊ ಇದು ತರಬೇಕಾ, ಅಂದರೆ ನೆಗೆಟಿವ್ ಕಾಮೆಂಟ್ ಬೇಕಾ ಅಥವಾ ಬೇಡವಾ? ಶಂಕರ್ನಾಗ್ ಅವರ ದೃಷ್ಟಿಕೋನದಲ್ಲಿ ಅದು ಹೇಗಿತ್ತು? ಶಂಕರ್ನಾಗ್ ದೃಷ್ಟಿಕೋನದಲ್ಲಿ ಹೇಗಿರ್ತಿತ್ತು ಅಂದರೆ ಅವ್ರಿಗೆ ನೆಗೆಟಿವ್ ವಿಷಯ ಮಾತಾಡ್ಬಿಟ್ರೆ ನೀವು ಜೊತೆಲಿ ಕೂರಿಸ್ಕೊಂಡಿರೋರು, ಜೊತೆಲಿ ಕೂತ್ಕೊಳ್ಳಿ ಮಾತಾಡೋಣ, ನೀವು ಒಬ್ರು ಇಲ್ಲಿ ಕೂತ್ಕೊಳ್ಳಿ ಬಾಕಿರಲ್ಲ ಹೋಗ್ಲಿ ಆಮೇಲೆ ಮಾತಾಡೋಣ ನಾವು ಅಂತ ಕೂರಿಸ್ಕೊಂಡಿರೋರು. ಬಟ್ ಈಗ ನೀವು ಹೇಳ್ದಂಗೆ ನೆಗೆಟಿವ್ ಕ್ಯಾರೆಕ್ಟರ್ಸೇ ಮಾತೇ ಬರಬಾರ್ದು ಅಂತಿದ್ರೆ ಅದು ಬಹುಶಃ ನೆಗೆಟಿವ್ ಬರುತ್ತೆ ಅಂತ ಅವ್ರು ಕನ್ಫರ್ಮ್ ಆಗಿಬಿಟ್ಟಿರೋದಕ್ಕೋಸ್ಕರ ಅಲ್ವಾ. ಕನ್ಫರ್ಮ್ ಆಗ್ಬಿಟ್ಟಿದೆ ಅವ್ರಿಗೆ, ಬರೀ ನಾನು ನೆಗೆಟಿವ್ನೇ ಮಾಡಿದ್ದೀನಿ ಅಂತ, ತಪ್ಪೇ ಮಾಡಿದ್ದೀನಿ. ನೀವು ತಪ್ಪು ಮಾಡಿದ್ದೀನಿ ಹೇಳ್ಬಾರ್ದು ಅಂದರೆ, ಒಂದು ಚಿಕ್ಕ ಮಗು ಕೂಡ ತಪ್ಪು ಮಾಡಿದಾಗ ಅದನ್ನು ತಿದ್ದೋನೇ ತಂದೆ ತಾಯಿಗಳು. ಸೊ ನಮಗೆ ಪ್ರೇಕ್ಷಕರೇ ತಂದೆ ತಾಯಿಗಳನ್ನ ಇನ್ಮೇಲೆ ನಾನೇನು ಹೇಳ್ಬೇಡ ಅಂತ ನೀವು 10 ವರ್ಷದ್ದು 5 ವರ್ಷದ್ದು ಹುಡುಗ ಒಬ್ಬ ಇನ್ಮೇಲೆ ನಾನೇನು ತಿದ್ದಬೇಡಿ, ನೀವು ನನ್ನ ಲೈಫಲ್ಲಿ ಕಲಿಯೋದೇ ಇಲ್ಲ. ಸೊ ಯಾರು ತಿದ್ದೋಕೆ ಹೇಳ್ತಾರೋ ಅವರೇ ನಿಮ್ಮನ್ನ ಬೆಳೆಸೋದು. ಫಾರ್ ಎಕ್ಸಾಂಪಲ್ಲು ಒಬ್ಬ ಶಿಲ್ಪಿ ಅಲ್ವಾ, ಕೆತ್ತದ ಬಿಟ್ಟ ಮಧ್ಯೆ ಎಲ್ಲೋ ತಿದ್ದೆ ಹೋದ್ರೆ ಅವ್ನು ಒಳ್ಳೆ ಒಂದು ವಿಗ್ರಹ ಹೆಂಗಾಗ್ತಾನೆ. ಅದಕ್ಕೆ ನಿಮಗೆ ಫೇಲಿಯರ್ಸ್ ಬಂದರು, ಕಾಮೆಂಟ್ಸ್ ಬಂದರು. ಇವಾಗ ನಾನು ಯೂಟ್ಯೂಬಲ್ಲೆಲ್ಲ ಬೇಜಾರು ಮಾಡ್ತಾ ಇದ್ದೀವಿ ನಾವು. ಅದು ಮಾಡಿದಾಗ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಏನೋ ಬರ್ತದೆ, ಕೇಳ್ಕೊಂಡು ಇವ್ರಿಗೆ ಹಿಂಗೆ ಅನ್ಸಿದ್ಯಾ, ಓಕೆ ಅಂತೀನಿ. ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಹೋಗಲ್ಲ. ಅಥವಾ ನಾನು ಓಕೆ ಥ್ಯಾಂಕ್ ಯು ಸರ್ ಅಂತೀನಿ. ಸೊ ನಾನೇನು ಮಹಾನ್ ವ್ಯಕ್ತಿ ಅಂತ ಹೇಳ್ತಿಲ್ಲ. ಶಂಕರ್ನಾಗ್ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಈ ಆ ಥರದ್ದೇನಾದ್ರು ತಪ್ಪಾಗಿ ಯಾರಾದ್ರು ಮಾತಾಡಿದ್ರೆ ಅವ್ರ ಜೊತೆಲಿ ಕೂತ್ಕೊಂಡ್ಬಿಟ್ಟು ವೆರಿ ಗುಡ್ ಬನ್ನಿ ಹಂಗಾರೆ ಇನ್ನೇನೋ ಮಾಡೋಣ ಅಂತ ಅವ್ರನ್ನೂ ಸೇರಿಸ್ಕೊಂಡು ಮಾಡ್ತಾರೆ. ದಟ್ ಈಸ್ ಎ ಸ್ಟೈಲ್. ಇಲ್ಲಿ ಪುಟ್ ದೆಮ್ ವಿತ್ ಹಿಮ್, ನಮ್ಮ ಜೊತೆ ಕೂತ್ಕೊಳ್ಳಿ ಬನ್ನಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಅವಾಗ ಗೊತ್ತಾಗುತ್ತೆ ಅವ್ರಿಗೆ ತಪ್ಪೇನು ಅಂತ. ಸೊ ಇಲ್ಲ, ಒಳ್ಳೆ ವಿಷಯಗಳನ್ನು ನೀವು ಇಲ್ಲಿವರೆಗೂ ನಮ್ಮ ಜೊತೆಗೆ ಮಾತಾಡಿದ್ರಿ. ಶಂಕರ್ನಾಗ್ ಅವರ ದೃಷ್ಟಿಕೋನವನ್ನು ನೀವು ಕಂಡ ರೀತಿಯಲ್ಲಿ ನಮಗೆ ವಿವರಿಸಿದ್ರಿ. ಆ ವಿಷಯಗಳು ಇವತ್ತಿನ ಚಿತ್ರತಂಡದವರಿಗೂ ಪ್ರೇಕ್ಷಕರಿಗೂ ಒಂದು ರೀತಿಯ ಬೆಳಕು ಚೆಲ್ಲುವಂತಹ ಒಂದು ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟೊತ್ತು ನಿಮ್ಮ ಕೆಲಸವನ್ನು ಬಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಇಂಡಸ್ಟ್ರಿ ಬೆಳಿಬೇಕು ಅಂತಲೇ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು.
ನೀವು 4 ಜನ ನೋಡ್ತಿರೋ, 400 ಜನ ನೋಡ್ತಿರೋ, 4,000 ಜನ ನೋಡ್ತಿರೋ, 4 ಕೋಟಿ ಜನ ನೋಡ್ತಿರೋ ಇಂಪಾರ್ಟೆಂಟ್ ಅಲ್ಲ. ಬಟ್ ಒಂದು ಪ್ರಾರಂಭ ಅಂತ ಮಾಡಬೇಕು. ಆ ಪ್ರಾರಂಭ ಇದು. ನೀವು ನೋಡಿ ಲೈಕ್ ಮಾಡಿ ಇಷ್ಟಪಟ್ಟು ಇದನ್ನು ಕಾಮೆಂಟ್ ಮಾಡಿದ್ರೆ ಓಕೆ. ಇಲ್ಲ ನಾನು ಇದರಿಂದ ಏನೂ ಕಲಿಯೋದಿಲ್ಲ ಅನ್ನೋದು, ಅಥವಾ ನೋಡ್ದೇನೆ ಇದ್ಬಿಟ್ರೆ ಅದೊಂಥರ ಡಿಫ್ರೆಂಟು, ನಿಮ್ಮ ಇಷ್ಟ. ಆದರೆ ಕಲಿಯೋಕ್ಕೆ ಬಹಳಷ್ಟಿದೆ. ಯಾರು ಇಲ್ಲಿ ಏನೂ ಕೆಲಸ ಇಲ್ಲದೆ ಇದನ್ನೆಲ್ಲ ಮಾಡ್ತಾ ಇಲ್ಲ. ಈ ಸೆಟಪ್ ಎಲ್ಲ ಇಟ್ಕೊಂಡು ಮಾಡ್ತಾ ಇರೋದೇನೆಂದರೆ, ನೆಕ್ಸ್ಟು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗಲಿ, ಚಿತ್ರರಂಗ ಬದಲಾಗಲಿ, ಒಗ್ಗಟ್ಟಾಗಲಿ, ಮಿಸ್ಟೇಕ್ಸ್ಗಳು ನಡೀದೇ ಇರಲಿ, ತೊಂದರೆ ಆಗದೇ ಇರಲಿ, ಹೊಸ ಪ್ರೊಡ್ಯೂಸರ್ಸ್ ಬರಲಿ, ಹೊಸ ಟೆಕ್ನಿಷಿಯನ್ಸ್ಗೆ ಅವಕಾಶ ಸಿಕ್ಕಲಿ, ಇಷ್ಟೇ ಉದ್ದೇಶ. ಆ ಉದ್ದೇಶಕ್ಕೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ನಮಸ್ಕಾರ.